ನಮಸ್ಕಾರ. ಇವತ್ತಿನ ಜಿ ಸಂವಾದದಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಇವತ್ತಿನ ಬೆಳವಣಿಗೆಗಳ ಕುರಿತಂತೆ ಚರ್ಚೆ ಮಾಡೋಣ. ಹೌದು, ಕರ್ನಾಟಕ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸರಣಿ ಸಭೆಗಳು ನಡೀತಿದ್ದಾವೆ. ಬಹಳ ಮುಖ್ಯವಾಗಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಯಾವೆಲ್ಲ ಬದಲಾವಣೆಗಳು ನಡೀತಾವೆ ಅನ್ನೋದು ಸದ್ಯದ ಕುತೂಹಲ ಆದರೂ ಕೂಡ ಪ್ರಮುಖ ನಾಯಕರು ಅಂತ ಕರೆಸಿಕೊಳ್ಳುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ಬಹಳ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ಬರ್ತಾ ಇದ್ದಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದು ಮಾತನ್ನ ಹೇಳಿದ್ರು. ಕರ್ನಾಟಕ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ಭಿನ್ನಾಭಿಪ್ರಾಯಗಳಿರೋದು ಬಿಜೆಪಿಯಲ್ಲಿ, ಅಲ್ಲೇ ಒಡೆದ ಮನೆಯಾಗಿಬಿಟ್ಟಿದೆ ಅಂತ ಹೇಳಿ ತಮ್ಮ ಪಕ್ಷದಲ್ಲಿ ಇರುವಂತಹ ಒಳಬೇಗುದಿಯ ಕುರಿತಂತೆ ಒಂದು ಸಮರ್ಥನೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ರೈಟ್, ಇದು ಒಂದು ಭಾಗ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ ಸಂದರ್ಭದಲ್ಲಿ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಇದು ಪುನಾರಚನೆಯ ಒಂದು ಕ್ಲೂವಾ ಅಥವಾ ಪ್ರಯತ್ನದ ಒಂದು ವರದಿಯಾ ಅನ್ನುವಂಥದ್ದು ಕುತೂಹಲ. ಇದೆಲ್ಲದರ ನಡುವೆ DCM DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಈ 2028ಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನೇ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಡೆಫಿನೆಟ್ಲಿ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಥ ಕೆಲವೊಂದು ಸ್ಟೇಟ್ಮೆಂಟ್ಗಳು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಇರುವ ಗೊಂದಲಗಳನ್ನೆಲ್ಲ ಬದಿಗಿಟ್ಟು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ, ಅಥವಾ ತಾತ್ಕಾಲಿಕವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ, ಉಸ್ತುವಾರಿ ಅಥವಾ ಹೈಕಮಾಂಡ್ ಹೇಳಿದ ಮಾತನ್ನು ಕೇಳಬೇಕು ಅಂತ ಸದ್ಯದ ಸೈಲೆಂಟ್ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ರಾಜ್ಯದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹೇಗಾಗ್ಬಿಟ್ಟಿದ್ದು ಅಂತ ಹೇಳಿದ್ರೆ ವಿಪಕ್ಷಗಳಿಗೆ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳುವಂತಹ ಸ್ಥಿತಿ. ಒಂದಲ್ಲ ಒಂದು ಹೇಳಿಕೆಗಳು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ಡೆಫಿನೆಟ್ಲಿ ಹುಟ್ಟು ಹಾಕಿತ್ತು. ಯಾಕೆ ಅಂತ ಹೇಳಿದ್ರೆ ದೊಡ್ಡ ಮ್ಯಾಂಡೇಟನ್ನು ಕೊಟ್ಟ ಸಂದರ್ಭದಲ್ಲಿ ರಾಜ್ಯದ ನಾಯಕರ ದೇಹದೋಷ ಹೆಂಗಿರಬೇಕು ಅಂತ ಹೇಳಿದ್ರೆ ಎಸ್ ಜನ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಜನಸೇವಕನಾಗಿ ನಾನು ಕೆಲಸ ಮಾಡಬೇಕು ಅನ್ನೋದು ಬಿಟ್ಟು ಎಂದೋ ಮಾತನಾಡದ ಹಲವು ಹಿರಿಯ ಕಾಂಗ್ರೆಸ್ ನಾಯಕರು ತಮ್ಮ ಮುಖ್ಯಮಂತ್ರಿ ಗಾದಿಯ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಅಂಥ ಒಂದಷ್ಟು ಬೆಳವಣಿಗೆಗಳು ನಡೆದವು. ನಂತರದ ಸಂದರ್ಭದಲ್ಲಿ ಎರಡೂವರೆ ವರ್ಷದ CM ಗಾದಿ ಅಂದ ಸಂದರ್ಭದಲ್ಲಿ ಆ ಬಗ್ಗೆ ಕೂಡ ಬಹಳ ದೊಡ್ಡ ಮಟ್ಟಿಗಿನ ಚರ್ಚೆ ಆಯಿತು. ಒಪ್ಪಂದ ಆಗಿದೆ ಅಂತ ಒಂದಷ್ಟು ಜನ, ಒಪ್ಪಂದ ಆಗಿಲ್ಲ ಅಂತ ಒಂದಷ್ಟು ಜನ. ಇನ್ನು ಕಡೆಯದಾಗಿ ನಾವು ನೋಡ್ತಾ ಹೋಗೋದಾದ್ರೆ CM ಸಿದ್ದರಾಮಯ್ಯ ಬಣದ ಹಲವು ಪ್ರಮುಖ ನಾಯಕರು ಆಗಾಗ ಬಂದ್ಬಿಟ್ಟು ಮುಂದಿನ ಅವಧಿ ಏನಿದೆ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ರಾಜ್ಯಕ್ಕೆ ಈಗ ಸದ್ಯಕ್ಕೆ ಒಬ್ಬರೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯನ್ನು ಅವರೇ ಅಲಂಕರಿಸಿರ್ತಾರೆ, ಈ ಥರದ ಒಂದಷ್ಟು ಹೇಳಿಕೊಂಡು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ರೈಟ್, ಇದನ್ನೆಲ್ಲ ಹೊರತುಪಡಿಸಿ ನಾವು ನೋಡ್ತಾ ಹೋಗೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ತಮ್ಮ ಮುಖ್ಯಮಂತ್ರಿ ಗಾದಿಯ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಹೀಗೆ ಹಲವಾರು ಬೆಳವಣಿಗೆಗಳು ನಡೀತಾ ಇತ್ತು. ಇಷ್ಟೆಲ್ಲ ಒಂದು ಹಂತಕ್ಕೆ ಬಂದಿದೆ ಅಂತ ನೋಡುವಂಥರ ನಡುವೆ ಡಿನ್ನರ್ ಮೀಟಿಂಗ್ ಆಗುತ್ತೆ. ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಆದಂತಹ ಡಿನ್ನರ್ ಮೀಟಿಂಗ್ ಈ ಎಲ್ಲ ಬೆಳವಣಿಗೆಗಳಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವಾಗ ಡಿನ್ನರ್ ಮೀಟಿಂಗ್ ಆಯಿತು ಈ ಕಡೆ ಲಂಚ್ ಮೀಟಿಂಗ್ ಕೂಡ ಆಗುತ್ತೆ. ಡಿನ್ನರು ಲಂಚು ಅನ್ನೋ ಸಂದರ್ಭದಲ್ಲಿ ಆ ಬಣ ಈ ಬಣ ಅನ್ನುವಾಗ ತಟಸ್ಥವಾಗಿ ಒಂದಷ್ಟು ನಾಯಕರಿದ್ರು. ಏನಾಗುತ್ತೆ ನೋಡೋಣ ಅಂತ ಹೇಳಿ ಅದೇ ಟೈಮಿಂಗ್ ನೋಡಿ ರೈಟಾಗಿ ಎಂಟ್ರಿ ಕೊಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದ ನಂತರದ ಸಂದರ್ಭದಲ್ಲಿ ಸರಣಿ ಸಭೆಗಳಾಗಿದ್ದಾವೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಉಸ್ತುವಾರಿಯಾಗಿ ಯಾವ ರೀತಿ ಪಾಠ ಮಾಡಿ ಹೋಗಬೇಕೋ ಆ ಪ್ರಯತ್ನದಲ್ಲಿ ಡೆಫಿನೆಟ್ಲಿ ಇದ್ದೇ ಇದ್ದಾರೆ. ನೋಡಿ, ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಬಹುತೇಕ ಎಲ್ಲರೂ ಹಿರಿಯರು ಅಂಥವ್ರು ಯಾರೂ ಇಲ್ಲ. ಅಳ್ದು ತೂಗಿ ಮಾತಾಡೋ ಸಂದರ್ಭದಲ್ಲಿ ಯೋಚನೆ ಮಾಡೇ ಮಾತಾಡ್ತಾರೆ. ಈಗ ನೋಡಿ, ಡಾಕ್ಟರ್ G ಪರಮೇಶ್ವರ್ ಅಂತ ಸಂದರ್ಭದಲ್ಲಿ ಹಿರಿಯ ನಾಯಕರು, ಸಿದ್ದರಾಮಯ್ಯನವರು ಹಿರಿಯ ನಾಯಕರು, DK ಶಿವಕುಮಾರ್ ಅಂತ ಸಂದರ್ಭದಲ್ಲಿ ಸಂಘಟನಾ ಚಿತ್ರರು, ಅವರು ಕೂಡ ಹಿರಿಯರೇ. ಆದರೂ ಕೂಡ ಓಪನ್ ಸ್ಟೇಟ್ಮೆಂಟ್ಗಳು ಈ ಮಟ್ಟಿಗೆ ಹೊರಗಡೆ ಬರುತ್ತೆ ಅಂತ ಹೇಳಿದ್ರೆ ಇದನ್ನು ಆಗ ಬಂದು ಉಸ್ತುವಾರಿಗಳು ಸರಿಪಡಿಸಲೇಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ಯಾರು ಹೋದರು? ಇದೇ ಕಾಂಗ್ರೆಸ್ನ ಹಿರಿಯ ನಾಯಕರು. ರೈಟ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. Founding principle of the Indian National Congress. The government is of the party. Party is never of the government. Party is the mother. Government is its child. Party is never of the government. Party is the mother. Government is its child.
Any chance Sir, of are you breach attending the meeting about Jai Sam Belgaum rally? This is an ideological fight. That's why I spoke to you in detail and gave you complete idea of what we are holding the meeting for. ಜಯಂತಿ ಇಲ್ಲ ಪಾರ್ಟಿ ಬಿಟ್ಟು ನೋಡೋರು ಯಾರು ಇಲ್ಲ ಸರಿ ಹೇಳಿದ್ದಾರೆ. ಪಾರ್ಟಿ ಬಿಟ್ಟು ಏನಿಲ್ಲ, ನಮ್ಮ ಹೋರಾಟಗಳು ನಮ್ಮ ವಿಚಾರ ಪಾರ್ಟಿ ಇದೆ, ಹೀಗಾಗಿ ನಮ್ಗೆ ಅದು ಕನ್ಸಿಡರ್ ಆಗೋಲ್ಲ. ಆಮೇಲೆ ನಾನು 10 ಸಲ ಹೇಳಿದ್ದೀನಿ, ಕಾರ್ಯಕರ್ತರಿಂದ ನಮ್ಮ ಸರ್ಕಾರ ಮಂತ್ರಿಗಳಾಗಿರಲಿ, CM ಆಗಿರಲಿ, ಕಾರ್ಯಕರ್ತರು ಕೊಡ್ಬೇಕಂತ ನಾವು ಕೂಡ ಹೇಳಿದ್ವಿ, ಇದನ್ನು ಅವರು ಕೂಡ ಹೇಳಿದ್ದಾರೆ. ಆಲ್ಮೋಸ್ಟ್ ನೋಡ್ತಾ ಹೇಳಿಲ್ಲ ನಮ್ಮ ಮಧ್ಯಪ್ರದೇಶ ಇಷ್ಟಿದ್ರೆ ಸಪ್ರೇಟ್ ಆಗಿದೆ, ಬೇರೆ ಬೇರೆ ಇದೆ, ಅದಕ್ಕೆ ಲಿಂಕ್ ಇಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಚೌಕಟ್ಟಿನ ಒಳಗಡೆ ಮಾತನಾಡೋದ್ರಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೀನಿ. CM ಬದಲಾವಣೆ ಆಗಿರ್ಬೋದು, ಇದರ ವಿಚಾರವಾಗಿರ್ಬೋದು, ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ ಅಂತ ನಾನು ಹೇಳಿದ್ದೆ. ಪಕ್ಷದ ಸಂಘಟನೆಯ ಬಗ್ಗೆ ಚರ್ಚೆ ಆಯಿತು. ನೋಡಿ, ಖಂಡಿತ ಇಲ್ಲ, 138 ವರ್ಷದ ಇತಿಹಾಸ ಇರುವಂಥ ಪಕ್ಷ. ಇವತ್ತು ಪಕ್ಷ ಇದ್ರೇ ಸರ್ಕಾರಗಳಾಗ್ತವೆ, ಆದರೆ ಸರ್ಕಾರದಿಂದ ಪಕ್ಷ ಅಲ್ಲ. ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಸೊ ಪಕ್ಷದ ಸಂಘಟನೆ ಮತ್ತು ಪಕ್ಷದ ವೇದಿಕೆಯಲ್ಲಿ ಯಾವ ಮಿನಿಸ್ಟ್ರುಗಳಾಗಲಿ ಮತ್ತಿನ್ಯಾರಾಗಲಿ ಪಕ್ಷದಲ್ಲಿ ಎಲ್ಲರೂ ಸಮಾನವಾಗಿ ನಾವು ಕಾರ್ಯಕರ್ತರು ಇದ್ದ ಹಾಗೆ. ಸೊ ಪಕ್ಷ ಸರ್ಕಾರಕ್ಕಿಂತ ದೊಡ್ಡದು ಅನ್ನುವಂಥ ಭಾವನೆ ನಮ್ಮದೆಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಚೌಕಟ್ಟಿನ ಒಳಗಡೆ ಮಾತನಾಡೋದ್ರಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೀನಿ. ರೆಡಿ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂತಹ ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ. BJP ವಕ್ತಾರರು ರತನ್ ಅವರಿದ್ದಾರೆ. ನಮಸ್ಕಾರ. ದರ್ಶನ್ ಅವರೇ, ಹೇಳಿ, ಇವತ್ತು ಒಂದು ವರದಿಯನ್ನು ತಗೊಳ್ಬೇಕಾಗಿದೆ ನಿಮ್ಮ ಕಡೆಯಿಂದ. ಏನೇನಾಯಿತು, ಏನೇನು ಬೆಳವಣಿಗೆ ಆಯಿತು? ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಸೊ ಏನೋ ಒಂದು ಸ್ವಲ್ಪ ಅಸಮಾಧಾನ ಅಂತಿತ್ತು, ಅದೆಲ್ಲ ಸರಿಪಡಿಸಿದ್ರೆ ಅಥವಾ ಮುಂದೇನು ಪ್ಲ್ಯಾನ್ಸ್ ಅನ್ನೋದ್ರ ಬಗ್ಗೆ ಯೋಚನೆಗಳ? ಕಾಂಗ್ರೆಸ್ ಅಂದರೆ ಅಸಮಾಧಾನ ಅಲ್ಲ, ಅದೊಂದು ಸಂಭ್ರಮ ಇದ್ದಾಗೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಒಂದು ಆಡಳಿತ ಪಕ್ಷ ಸರ್ಕಾರ ನಡೀತಾ ಇದೆ, ಅದೇ ರೀತಿ ಪಕ್ಷದ ಸಂಘಟನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಪಕ್ಷದ ಸಂಘಟನೆ ನಾವು ಮಾಡಲೇಬೇಕಾಗ್ತದೆ. ಇವಾಗ ಇನ್ನೇನು ZP TP ಎಲೆಕ್ಷನ್ಗಳು ಬರುವಂಥ ಸಂದರ್ಭ, ಜೊತೆಗೆ ನಾವು ಹಿಂದೆ 3 ಬೈ ಎಲೆಕ್ಷನ್ಗಳನ್ನು ಸಮೇತ ಗೆದ್ದಿದ್ದೀವಿ. ಅದಾದಮೇಲೆ ಇವಾಗ ಏನು ಇಲ್ಲಿ ತನಕ ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಹೇಳ್ಬೇಕಂತಂದ್ರೆ, ನಮ್ಮದು ಕಾಂಗ್ರೆಸ್ ಅಂತಂದರೆ ಕಾಂಗ್ರೆಸ್ಸಿಗೆ ತಂದೆ ಆದಂಥ ಇತಿಹಾಸ ಹೊಂದಿರತಕ್ಕಂಥ ಪಕ್ಷ. 140 ವರ್ಷಗಳನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬೆಳಗಾವಿ ಅಧಿವೇಶನ ನಡೆಸಿ 100 ವರ್ಷಗಳು ತುಂಬಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಬೆಳಗಾವಿನಲ್ಲಿ ವಿಶೇಷವಾಗಿ ಅಲ್ಲಿ ಒಂದು ಕಾರ್ಯಕಾರಿಣಿ ಸಮಿತಿಯ ಸಭೆಯನ್ನು ಏರ್ಪಡಿಸಿ, ಜೊತೆಗೆ ಅಲ್ಲಿ ಒಂದು ಗಾಂಧೀಜಿಯವರ ಪುತ್ಥಳಿಯನ್ನು ಸುವರ್ಣಸೌಧದಲ್ಲಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇತ್ತು. ಮತ್ತು ಗಾಂಧಿ ಭಾರತ ಅನ್ನುವಂಥ ಒಂದು ಬೃಹತ್ ಸಮಾವೇಶವನ್ನು ಸಮೇತ ನಾವು ಹಮ್ಮಿಕೊಂಡಿದ್ವಿ. ಆದರೆ ವಿಧಿವಶತ್ ಮಾಜಿ ಪ್ರಧಾನಿಗಳಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಕಾಲಿಕ ಮರಣದಿಂದಾಗಿ ಯಾವೊಂದು ಚೇರ್ಗಳು ಅಥವಾ ಶಾಮಿಯಾನ ಸಂಭ್ರಮವನ್ನು ಅವತ್ತು ನೋಡಬೇಕಾಗಿತ್ತು, ಅದೇ ಚೇರು ಶಾಮಿಯಾನಗಳು ಸಂತಾಪದ ಸಭೆಯಾಗಿ ಬದಲಾವಣೆ ಆಯಿತು. ಆದರೆ ನಮ್ದೊಂದು ಪಣ ಇದೆ, ಯಾಕೆಂದ್ರೆ ನಾವು ಗಾಂಧಿ ಸಂತತಿಯವರು, ಗಾಂಧಿಯನ್ನ ಸ್ಮರಿಸುವಂಥವ್ರು. ಬಹಳ ಮುಖ್ಯವಾಗಿ ಈ ಬಾರಿಯ ಒಂದು ನಮ್ಮ ಕಾರ್ಯಕ್ರಮದ ಏನು ಗಾಂಧಿ ಭಾರತ ಅಂತ ಹೇಳಿ, ಅದರಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅನ್ನೋ ಘೋಷವಾಕ್ಯದೊಂದಿಗೆ ಇದೇ 21ನೇ ತಾರೀಕು ಮತ್ತೆ ಏನು ನಿಂತಿತ್ತು ಅದೇ ಕಾರ್ಯಕ್ರಮವನ್ನು ಮಾಡುವಂತ ಉದ್ದೇಶಕ್ಕೋಸ್ಕರ ಇವತ್ತು ಬ್ಲಾಕ್ ಏನು ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಆಫೀಸ್ ಬೇರರ್ಸ್ ಆಗಿರ್ಬೋದು, ಶಾಸಕರು ಇರ್ಬೋದು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು, ಹಲವಾರು ಜನ ಸಚಿವರುಗಳು ಎಲ್ಲರೂ ಬಂದಿದ್ರು. ಸೊ ಹಾಗೇನೆ ನಮ್ಮ ರಾಜ್ಯದ ಉಸ್ತುವಾರಿಗಳು. ಪಕ್ಷದ ಕಾರ್ಯಕ್ರಮ ಅಂತ ಬಂದಾಗ ಒಂದು ನಮ್ಮ AICC ಇಂದ ರಾಜ್ಯ ಉಸ್ತುವಾರಿಗಳು ಅಥವಾ AICC ಅಧ್ಯಕ್ಷರು ಯಾರಾದರೂ ಒಬ್ರು ಬರುವಂಥದ್ದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆಗಳು. ಇವತ್ತು ಬೆಳಗ್ಗೆ ಆ ಒಂದು ದೊಡ್ಡ ಸಮಾರಂಭವನ್ನ ಭಾರತ್ ಜೋಡೋ ಭವನದಲ್ಲಿ, ಇಂದಿರಾ ಗಾಂಧಿ ಭವನದಲ್ಲಿ ಏನು ನೆರವೇರ್ತು, ಇವಾಗ ಪದಾಧಿಕಾರಿಗಳ ಸಭೆ, ಎಲ್ಲ ಬೋರ್ಡ್ ಚೇರ್ಮನ್ಗಳಿದ್ದಾರೆ, ಜೊತೆಗೆ ಯಾವೆಲ್ಲ ಡಿಪಾರ್ಟ್ಮೆಂಟ್ ನಮ್ದು ಸೆಲ್ಗಳಿದೆ ಅದರ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿದ್ದಾರೆ. ಸೊ ಮತ್ತೆ ಜಿಲ್ಲಾಧ್ಯಕ್ಷರುಗಳ ಸಭೆ ಈಗಷ್ಟೇ KPCC ನಡೀತಾ ಇದೆ. ಸೊ
ಒಟ್ಟಾರೆ ಇದೊಂದು ಪಕ್ಷ ಸಂಘಟನೆ. ನಮ್ಮದು ಗುರಿ ಇವಾಗ ಆಲ್ರೆಡಿ ನಾವು ಗೆದ್ದಿದ್ದೀವಿ ಅಥವಾ 3 ಉಪಚುನಾವಣೆ ಗೆದ್ದಿದ್ದೀವಿ ಅಂತ ಅಲ್ಲಿ ಬೀಗೋದಕ್ಕಿಂತ ಹೆಚ್ಚಾಗಿ ನಮಗೆ ಮುಂದೆ 28ಕ್ಕೂ ಚುನಾವಣೆ ಇದೆ. ಅದನ್ನು ನಾವು ಗುರಿಯಾಗಿ ಇಟ್ಕೊಂಡು ಪ್ರತಿಯೊಂದು ಪಂಚಾಯಿತಿ ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ಬ್ಲಾಕ್ ಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡುವಂಥ ಉದ್ದೇಶ. ಜೊತೆಗೆ ಬಹಳ ಮುಖ್ಯವಾಗಿ ನಾವು ಮೊದಲೇ ಹೇಳಿದಾಗೆ ಬೆಳಗಾವಿಯ ಏನು ಗಾಂಧಿ ಅಧಿವೇಶನ ಇದೆ, ಗಾಂಧಿ ಭಾರತ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ಯಾವ್ಯಾವ ರೀತಿ, ಯಾಕೆಂದ್ರೆ ಸುಮಾರು ದೆಹಲಿ ಮಟ್ಟದಿಂದ 1000ಕ್ಕೂ ಅಧಿಕ ಡೆಲಿಗೇಟ್ಸ್ ಬರ್ತಾರೆ, ದೇಶದ ಎಲ್ಲ ಕಡೆ ಎಂಪಿಗಳು ಬರ್ತಾರೆ, ನಮ್ಮ AICC ಅಧ್ಯಕ್ಷರು ಬರ್ತಾರೆ, ರಾಹುಲ್ ಗಾಂಧಿ ಅವರು ಬರ್ತಾರೆ, ಇನ್ನು ಅನೇಕ ನಾಯಕರುಗಳು ಮತ್ತೆ AICCಯ ಪದಾಧಿಕಾರಿಗಳು ಬರೋ ಕಾರಣದಿಂದಾಗಿ ಅದರದ್ದೇ ಆದಂತಹ ಪ್ರೋಟೋಕಾಲ್ಗಳು ಇರ್ತದೆ, ಕೆಲವೊಬ್ರು ಜವಾಬ್ದಾರಿಗಳನ್ನ ತಗೊಬೇಕಾಗ್ತದೆ, ಬಂದವ್ರನ್ನ ಯಾವ ರೀತಿ ಅಲರ್ಟ್ ಮಾಡಿ ಅವರಿಗೆ ಸಭೆ ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರ ಎಲ್ಲ ಇದೆ. ಆ ಎಲ್ಲ ಉದ್ದೇಶಕ್ಕೋಸ್ಕರ ಒಂದು ಸಭೆಯನ್ನು ಇವತ್ತು ಆಯೋಜನೆ ಮಾಡಿದ್ವಿ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಇರ್ಷಾದ್ ಪಾಷಾ ಅವರಿದ್ದಾರೆ. ನಮಸ್ಕಾರ ಇರ್ಷಾದ್ ಅವರೇ. ಓಕೆ, ನಾಗೇಂದ್ರ ಅವರೇ, ನೀವು ಹೇಳಬೇಕು. ದರ್ಶನ್ ಅವರು ಹೇಳಿದಾಗೆ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ ಪಕ್ಷದ ವಿಚಾರಗಳ ಹಲವು ಚರ್ಚೆಯೇ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ನಾವು ಇವತ್ತೇನು ಪಾಪ ತುಂಬ ಹೈಕಮಾಂಡ್ ಅವರು 18 ತಿಂಗಳಾದ್ಮೇಲೆ ಇವತ್ತು ರಾಜ್ಯಕ್ಕೆ ಬಂದು ರಿಪೋರ್ಟ್ ಕಾರ್ಡ್ ಕೇಳ್ತಾ ಇದ್ದಾರಲ್ಲ, ಮಹಾ ಸಾಧನೆ ಅನ್ಬೋದು, ಸರ್ಕಾರದ ಸಾಧನೆಯ ರಿಪೋರ್ಟ್ ಕಾರ್ಡ್. ಇಲ್ಲಿ ಏನು 31 ಸಚಿವರು ರಿಪೋರ್ಟ್ ಕಾರ್ಡ್ ಕೇಳಕ್ಕೆ ಬಂದವರಲ್ಲ, ಮೊದಲು 2 ಕಾಣಿಸ್ತಾ ಇದ್ದಾರಲ್ಲ, DCM, CM ಆ್ಯಂಡ್ DCM ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ. ಇವತ್ತು CM ಆ್ಯಂಡ್ DCM ಅವ್ರದ್ದು ಏನು ನಡೀತಿದೆ ಅಂತ ರಾಜ್ಯ ಜನ ಕಣ್ ತೆರೆದು ನೋಡ್ತಾ ಇದ್ದಾರೆ, ನೋವಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ. ಇವರಿಬ್ಬರು ರಿಪೋರ್ಟ್ ಮೊದಲು ತಗೋಬೇಕಾಗಿದೆ. CM ರಿಪೋರ್ಟು, CM ಬಂದಾಗಿಂದ ಕೊಟ್ಟಿರೋ ಕೊಡುಗೆಗಳೇನು, ಸಾಧನೆಗಳೇನು ಹೇಳ್ತಾ ಹೋದರೆ ಬ್ರಹ್ಮಾಂಡನೇ ಸೃಷ್ಟಿ ಆಗ್ಬಿಡುತ್ತೆ. CMದು ಮೊದಲನೇ ಕಡೆಗೆ ಮೂಡಾಗರನ್ನ ತಗೊಂಬೋದು, ವಾಲ್ಮೀಕಿ ಆಗರನ್ನ ತಗೊಂಬೋದು, ಸಾರಾಯಿ ಆಗರನ್ನ ತಗೊಂಬೋದು, 60% ಸರ್ಕಾರಗಳು, ಅಧಿಕಾರಿಗಳು ಆತ್ಮಹತ್ಯೆಗಳು, ರೈತರು ದಯಾಮರಣ ಪತ್ರಗಳು, ಸಚಿವರುಗಳು ಇವತ್ತು ಕಂಗೆಟ್ಟೋಗಿದ್ದಾರೆ, ಅನುದಾನ ಇಲ್ಲದೆ. ಇನ್ನು ಏನು ಶಾಸಕರಿದಾರಲ್ಲ, ಕ್ಷೇತ್ರ ಕಡೆ ತಲೆ ಇಡೋಕ್ಕಾಗ್ತಾ ಇಲ್ಲ, ಕಾರ್ಯಕರ್ತರುಗಳು ಏನು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಅವರೇ ಸ್ವತಃ ಹೇಳ್ತಾ ಇದ್ದಾರೆ, ಈ ಗ್ಯಾರಂಟಿಗಳು ಬದಲಾವಣೆಗಳು ಮಾಡಿ ರೈತರು ನಾವು ಏನು ಮಾಡೋಕ್ಕಾಗ್ತಾ ಇಲ್ಲ, ರೈತರು ಸಲಹೆಗಳು ಕೊಡೋಕ್ಕಾಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಭ್ರಷ್ಟಾಚಾರದ ತಾಂಡವಾಡ್ತಾ ಇದೆ. ಮತ್ತು ಇವರು ಬಂದಾಗಿಂದ 18 ತಿಂಗಳಲ್ಲಿ ಬರೇ ಒಂದು ಘೋಷಣೆ, 5 ಗ್ಯಾರಂಟಿಗಳು ಅಂತ ಘೋಷಣೆ ಮಾಡ್ಕೊಂಡಾದಂಥ ಸರ್ಕಾರ 18 ತಿಂಗಳಲ್ಲಿ ನಡೆದಿರೋ ಸಾಧನೆಗಳು ಏನಂದರೆ ಇವ್ರದ್ದು ಬರೇ ಚುನಾವಣೆ, ಉಪಚುನಾವಣೆ, ಆಸನದ ಸಮಾವೇಶ, ಅಧಿವೇಶನ ಆಯಿತು, ಮತ್ತು ಎಲ್ಲ ಇಲಾಖೆಗಳನ್ನು ಇದು ಮಾಡಿತಾ ಇತ್ತು, ಭ್ರಷ್ಟಾಚಾರ ಮಾಡಿತಾ ಇತ್ತು, ಮತ್ತು ಗೃಹ ಇಲಾಖೆನ ದುರುಪಯೋಗ ಹೆಂಗೆ ಮಾಡ್ಕೋಬೇಕು ಹಂಗೆ ಮಾಡ್ಕೊಂಡ್ರು. ಇವತ್ತೇನಾದರೂ ರಾಜ್ಯ ಸರ್ಕಾರದಲ್ಲಿ ಸ್ಪೀಕರ್ಗೆ ನಮ್ಮ ಮಾತಿಗೆ ಬೆಲೆ ಇದೆಯಾ? ಇಲ್ಲ. DCM ಮಾತು ಬೆಲೆ ಇದೆಯಾ? ಇಲ್ಲ. CM ಮಾತು ಬೆಲೆ ಇದೆಯಾ? ಇಲ್ಲ. ಇವತ್ತೇನೋ ಶಾಸಕರ ಮಾತಿಗೆ ಬೆಲೆ ಇದೆಯಾ? ಇಲ್ಲ. ಸಚಿವರ ಮಾತಿಗೆ ಬೆಲೆ ಇದೆಯಾ? ಇಲ್ಲ. ಅಲ್ಲಿ ಯಾರು ಬೆಲೆ ಕೊಡ್ಬೇಕಂತ ಇದು ಅವರವರೇ ಕೊಡ್ತಾ ಇಲ್ಲ. ಅಷ್ಟು ಕಿತ್ತಾಟ, ಕಚ್ಚಾಟ, ಒಳಗಿನ ಕಚ್ಚಾಟಗಳು ಎಷ್ಟಿದಾವೆ. ನಾವು ಇವಾಗ CM ಕಡೆ ಕೂರ್ಬೇಕಾ, CM ಕುರ್ಚಿ ಗಟ್ಟಿ ಮಾಡ್ಬೇಕಂತ ಎಲ್ಲ ಶಾಸಕರ ಅಜೆಂಡಾ ಒಂದಾಗಿದೆ. ಇವತ್ತು ಒಂದು ಮನೆ 3 ಬಾಗಿಲು ನಾವು ಕಾಣಿಸ್ತಾ ಇದೆ. ಇವತ್ತು ಹೈಕಮಾಂಡ್ ಒಂದು ಬಾಗಿಲಾದ್ರೆ CM ಸ್ಥಾನ ಒಂದು ಬಾಗಿಲಾಗಿದ್ರೆ DCM ಸ್ಥಾನ ಒಂದು ಬಾಗಿಲಿದೆ. ಈಗ DCMಗೆ CM ಆಗಬೇಕು ಅಂತ, CMಗೆ DCMನ ಯಾವುದೇ ಕಾರಣಕ್ಕೂ ನಾನು CM ಮಾಡಬಾರ್ದು ಅನ್ನೋ ಚಿಂತನೆ. ಇವತ್ತು ಏನಾಗ್ತದೆ, ಇಂತಹ ಒಂದು ದೊಡ್ಡ ರಿಪೋರ್ಟ್ಗಳನ್ನ ಇವತ್ತು ಸುರ್ಜಿವಾಲ ಅವರು ಫಸ್ಟ್ ಇವರಿಬ್ಬರದು ತಗೋಬೇಕಾಗಿರೋದು. ಇವತ್ತು ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ, ಇಲಾಖೆಗಳು ಬರೀದಾಗಿದ್ದಾವೆ. ಇವತ್ತು ಸರ್ಕಾರಿ ಹುದ್ದೆಗಳು 2,70,000 ಖಾಲಿ ಹುದ್ದೆಗಳಿದ್ದಾವೆ. ಇವತ್ತವರೆಗೂ ಭರ್ತಿ ಮಾಡೋಕ್ಕಾಗಿಲ್ಲ. ನಿರುದ್ಯೋಗ ತಾಂಡ ಆಡ್ತಾ ಇದೆ. ಇವತ್ತು ಏನು ಶಾಸಕರು ಕಣ್ಣೀರ ಕೈ ತೊಳಿತಾ ಇದೆ. ನಾವು ಇವಾಗ ಶಾಸಕರಾಗಿದೆ, ಅನ್ಯಾಯ ಆಗೋಗ್ಬಿಟ್ಟಿದೆ ನಮಗೆ. ಇವತ್ತು ಕ್ಷೇತ್ರ ಬರೋಕ್ಕಾಗ್ತಾ ಇಲ್ಲ. ನಮ್ಮದೇ ಗೌರ್ಮೆಂಟ್ ಇದ್ದು ನಮ್ಮ ಕಾರ್ಯಕರ್ತರ ಮುಂದೆ ನಾವು ಹೋಗೋಕ್ಕಾಗ್ತಾ ಅಂದರೆ ಎಂಥ ನೀಚವಾದ ಪರಿಸ್ಥಿತಿ ಬಂದಿದೆ ಇವತ್ತು ಶಾಸಕರಿಗೆ ಅಂತ ಇವತ್ತು ಕಣ್ಣೀರ ಕೈ ತೊಳಿತಾ ಇದ್ದಾರೆ. ಇವತ್ತೇನು ಸಚಿವರು ರಿಪೋರ್ಟ್ ಕೇಳ್ತಾ ಇದ್ದಾರಾ, ಈ ಭ್ರಷ್ಟಾಚಾರ ರಿಪೋರ್ಟ್ ಕೇಳಬೇಕಾಯ್ತಲ್ಲ, CM ಕೇಳಬೇಕಾಯ್ತು, DCM ಕೇಳಬೇಕಾಯ್ತು. 31 ಸಚಿವರು ಏನು ಮಾಡ್ತಾರೆ, ಇಲ್ಲಿ ಮನೆಯೇ ಸರಿ ಇಲ್ಲ ಅಂದಾಗ, ಮನೆಗಿರೋ ಯಜಮಾನುಗಳೇ ಸರಿ ಇಲ್ಲ ಅಂದಾಗ ಸಚಿವರು ಏನು ಮಾಡ್ತಾರೆ, ಯಥಾ ರಾಜ ಪ್ರಜೆ ಅನ್ನಂಗಾಗಿದೆ. ಇವತ್ತು CM ಮತ್ತು DCM ರಿಪೋರ್ಟ್ಗಳೇನು, ಈ ರಾಜ್ಯದ ಕೊಡುಗೆ ಏನು, ಈ ರಾಜ್ಯಕ್ಕೆ ಕೊಟ್ಟಿತ್ತಂತೇನು, ಬರೀ ಭ್ರಷ್ಟಾಚಾರ, ಹಗರಣಗಳು, ಹಗಲು ದರೋಡೆಗಳು, ಮತ್ತು ಏನು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದುರ್ಬಳಕೆಗಳು, ಇದೇ ಇವತ್ತು ಕೊಟ್ಟಿದ್ದ ರಿಪೋರ್ಟ್. ಇವತ್ತು 18 ತಿಂಗಳಾದ್ಮೇಲೆ ರಿಪೋರ್ಟ್ ಕೇಳ್ತಾ ಇದ್ದಾರಲ್ಲ, ಇವ್ರಿಗೆ ಏನಾದರೂ ನೈತಿಕತೆ ಇದ್ರೆ ಮೊದಲು ಇಬ್ಬರು ಸ್ಥಾನದಿಂದ ತೆಗೆದು 3ನೇನೋ CM ಮಾಡಿ ರಾಜ್ಯದ ಜನದ ಪರವಾಗಿ ಕೆಲಸ ಮಾಡೋಕ್ಕಾಗಿರೋದು. ಇವ್ರಿಗೆ ಅಧಿವೇಶನ ಮುಖ್ಯ ಆಯಿತು, ಸಮಾವೇಶಗಳು ಮುಖ್ಯ ಆಯಿತು, ನಾಮಕರಣಗಳು ಬೇಕಾ ಇವ್ರಿಗೆ? ಏನು ಸಾಧನೆ ಮಾಡಿದೆ ಅಂತ CMಗೆ ನಾಮಕರಣ ಮಾಡ್ಬೇಕಂತ ಕೇಳ್ತಾರಲ್ಲ, ಏನು ಸಾಧನೆ CM ಸಿದ್ದರಾಮಯ್ಯ ಅವ್ರದ್ದು? ಏನು ಸಾಧನೆ ಇಲ್ಲಿ? ಎಲ್ಲ MLAಗಳು ಒಂದು ಕಡೆ ಇಟ್ಕೊಂಡು ಇವತ್ತು ಏನು ನೋಡ್ತಾ ಇದ್ದೀವಿ ನಾವು, ಏನು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, DK ಶಿವಕುಮಾರ್ ಪರಿಸ್ಥಿತಿ ಒನ್ ಮ್ಯಾನ್ ಆರ್ಮಿ ಥರ ಆಗೋಗಿದೆ. ಇವತ್ತು ಒಂದು ಸಣ್ಣ ರಿಪೋರ್ಟ್ ಬಂದ್ರೆ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರಲ್ಲ, ಅಮ್ಮ ಬೈದರು, ಅಮ್ಮ ಅಂದರು, ಅಮ್ಮ ಹಾಗೆ ಹೇಳಿದ್ರು, ಅಮ್ಮ ಹಿಂಗಂದ್ರು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಮಕ್ಕಳು ಸ್ಕೂಲಿಂದ ಓಡೋಗಿ. ಆ ಥರ ಹೈಕಮಾಂಡ್ ಲೆವೆಲಲ್ಲಿ ಹೋಗಿ ಕಂಪ್ಲೇಂಟ್, ಬರೀ ದಿನ ಕಂಪ್ಲೇಂಟು. ಇವ್ರಿಗೆ ಸಮಾವೇಶ ಮಾಡ್ತಾರೆ, ಇಲ್ಲಿ ಔತಣ ಕೊಟ್ಟನ್ನು ಮಾಡ್ತಾರೆ, ಔತಣ ಕೊಟ್ಟನ್ನು ಹೆಂಗೆ ಬ್ರೇಕ್ ಮಾಡ್ಬೇಕಂತ ಅವ್ರು ಯೋಚನೆ ಮಾಡ್ತಾರೆ. ಡೈರೆಕ್ಟ್ ಡೆಲ್ಲಿಗೆ ಹೋಗ್ತಾರೆ, ಔತಣ ಕೊಟ್ಟು ನಿಲ್ಲಿಸ್ತಾರೆ. ಇವತ್ತು ಹೆಂಗಾಗಿದೆ, 4 ಜನ MLAಗಳು ಶಾಸಕರು ಸೇರ್ಕೊಂಡು ಒಂದು ಊಟ ಮಾಡೋ ಪರಿಸ್ಥಿತಿ ಇಲ್ಲ ರಾಜ್ಯದಲ್ಲಿ.
ಇವತ್ತು ಡಿ ಕೆ ಶಿವಕುಮಾರ್ ಅಷ್ಟು ಒಂದು ಕಂಗಾಲಾಗಿ ಕಂಗೆಟ್ಟು ನಿದ್ದೆ ಕೆಟ್ಟು ಅವ್ನು ಕಾಯ್ತಾರೆ ಎಲ್ಲಿ 4 ಶಾಸಕರು ಸೇರ್ಬಿಡ್ತಾರೋ. ಇವತ್ತು ನೋಡಿ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಕಾವಲು ಕಾಯ್ತಾ ಇದ್ದಾರಾ? ಕಾವಲು ಕಾಯ್ತಿದ್ರು. ಹೌದು, 4 ಶಾಸಕರು ಸೇರಂಗಿಲ್ಲ. ಇವತ್ತು ನೋಡಿ ಮತ್ತೆ ಒಂದು ಇವತ್ತೇನು ಪರಮೇಶ್ವರ್ ಒಂದು ಔತಣಕೂಟ ಮಾಡಿದ್ರು, ಅದನ್ನ ಪೋಸ್ಟ್ಪೋನ್ ಮಾಡ್ಬಿಟ್ರು ಹೈಕಮಾಂಡ್ ಇಂದ. ಎಲ್ಲಿ ನನ್ನ ಬಗ್ಗೆ ಪಿತೂರಿ ನಡೆಯುತ್ತೆ ಅಂತ. ಇವತ್ತು 4 ಜನ ಶಾಸಕರು ನಿಂತು ಮಾತಾಡಂಗಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ಅವರ ಒಳಗಿನ ಪಕ್ಷದ ಶಾಸಕರು ಅವ್ರ ಕಂಟ್ರೋಲ್ ಇಲ್ಲ. ಇವತ್ತು ಅವ್ರಿಗೆ JDS ಕಡೆ ಮುಖ ಮಾಡ್ತಾ ಇದ್ದಾರೆ. JDS ಶಾಸಕರನ್ನ ತರಬೇಕು ಅಂತ ವಂಚಾಗ್ತಾ ಇದ್ದಾರೆ, BJP ಶಾಸಕರು ತರಬೇಕು ಅಂತ ವಂಚಾಗ್ತಾ ಇದ್ದಾರೆ. ಯಾಕಂದ್ರೆ ಅವರ ಹಿಡಿತದಲ್ಲಿ ಇಲ್ಲ. ಅಧ್ಯಕ್ಷ ಸ್ಥಾನ ಏನಿದೆ KPCC ಅಧ್ಯಕ್ಷ ಸ್ಥಾನ ಇದೆ, ಅದರಲ್ಲಿ ಶಾಸಕರ ಹಿಡಿತನೇ ಇಲ್ಲ. ಇವಾಗ ಅವ್ರಿಗೆ ಬೇರೆ JDS ಅಲ್ಲಿ ಹೆಂಗ್ ತರಬೇಕು, BJP ಅಲ್ಲಿ ಹೆಂಗ್ ತರಬೇಕು. ಸಿದ್ದರಾಮಯ್ಯ ಬಂದಲ್ಲಿ ಏನಾದ್ರು ಒಂದು 15 ಜನ MLA ಹೋಗ್ಬಿಟ್ರೇನು ನಾನು JDS ಇಂದ ತಂದು ಪಕ್ಷ ಕಟ್ತೀನಿ ಅನ್ನೋದೇನಾದ್ರು ತೋರ್ಸೋಕ್ಕೋಸ್ಕರ ಇವತ್ತು JDS ಅಲ್ಲಿಂದ ಹೋಗ್ತಾ ಇದ್ದಾರೆ. ಎದ್ದು ಕಾಣಿಸ್ತಿದೆ. ಪಕ್ಷನಿಷ್ಠ ಇದೆಯಾ JDS? 100% ಪ್ರಶ್ನಿಸ್ತಾ ಇರಕ್ಕೆ ಅಲ್ವಾ ನಾವು ಇವತ್ತು JDS ಉಳಿಸ್ಕೊಂಡಿರೋದು. ಇವತ್ತು ಒಂದು ಸ್ಥಾನಮಾನ ಕೊಡಬೇಕು ಕೇಂದ್ರ ಸರ್ಕಾರದಲ್ಲಿ. ಮೋದಿ ಗೌರ್ಮೆಂಟ್ ಅಲ್ಲಿ NDA ಆಗಬೇಕಾದ್ರೆ ಮೋದಿ ಅವರು ಅಲ್ಲ, ನಿಮ್ಮ ಪಕ್ಷದ ಇತಿಹಾಸ ನೋಡಿದ್ರೆ ಇವತ್ತು 4 ಜನ ಹೋಗಬೇಕಾಗಿತ್ತು. ಪಕ್ಷ ಮೈತ್ರಿಯ ಮೂಲಕ BJP JDS ಒಂದಾಗಿದ್ರೆ JDS ನಿಂದ ಒಂದು 4 ಜನನಾದ್ರೂ ಕೇಂದ್ರಕ್ಕೆ ಕಳಿಸಬಹುದಾಗಿತ್ತು. ನೋಡಿ, ಆಗಾಗ ಹಂತವಾಗಿ ಕುಸಿತಾ ಇದೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ. ಮಾತಾಡ್ತೀನಿ ಇನ್ ಡೀಟೇಲ್ ಆಗಿ. ರತನ್ ಅವರೇ, ನೀವು ಹೇಳಬೇಕು. ಕೂಲ್ ಅಂಡ್ ಕಂಪೋಸ್ಡ್ ಆಗಿ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಬಂದಿದ್ದಾರೆ. ಮುಂದೆ ಪಕ್ಷವನ್ನು ಹೆಂಗೆ ಸಂಘಟನೆ ಮಾಡಬೇಕು, ಪಕ್ಷವನ್ನು ಹೆಂಗೆ ಮುನ್ನಡೆ ತಗೊಂಡು ಹೋಗ್ಬೇಕು, ಅದ್ರ ಬಗ್ಗೆ ಚಿಂತನೆಗಳಾಗಿದೆ ಹೊರತು ಬೇರೆ ಯಾವುದೇ ಊಹಾಪೋಹಗಳಿಗೆ ನಾವು ಸೊಪ್ಪು ಹಾಕೋದಿಲ್ಲ ಅಂತ. ದ ಎಂಟ್ರಿ ಅಂತ ಏನಿರುತ್ತೆ ನೋಡಿ, ಅವ್ರು ಬೆಂಗಳೂರಿಗೆ ಎಂಟ್ರಿ ಆಗ್ತಿದ್ದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತಾಡಿದ್ರಲ್ಲ, ಅದಿನ್ನೂ ನನ್ನ ತಲೆಯಲ್ಲಿ ಹಾಗೆ ಓಡ್ತಾ ಇದೆ. ಕಾಂಗ್ರೆಸ್ ಬಗ್ಗೆ ಮಾಧ್ಯಮ ಮಿತ್ರರು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ BJP ಬಗ್ಗೆ. BJPಯೇ ಒಡೆದ ಮನೆಯಾಗಿದೆ, ಅಲ್ಲೇ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಅವರ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕಷ್ಟೇ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಒಂದು ಕಡೆ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಒಬ್ಬರು ಹೋರಾಟ, ಇನ್ನೊಂದು ಕಡೆ ಕುರ್ಚಿನ ಹೇಗಾದರೂ ಕಿತ್ಕೊಳ್ಬೇಕು ಅಂತ ಇನ್ನೊಬ್ಬರು ಹೋರಾಟ. ಈ ಒಂದು ಹೋರಾಟದೊಳಗಡೆ ಆನಂತರ ಈ ಡಿನ್ನರ್ ಪಾಲಿಟಿಕ್ಸ್ ಒಳಗಡೆ ರಾಜ್ಯದ ಜನರ ಇವರು ಒಂದು ಈ ಮ್ಯೂಸಿಕಲ್ ಚೇರ್ ನಡೀತಾ ಇದೆ. ಯಾರು ಯಾವ ಕುರ್ಚಿನ ಯಾರು ಕಿತ್ಕೊಳ್ಳೋದು ಅನ್ನುವಂಥ ಮ್ಯೂಸಿಕಲ್ ಚೇರ್ ಒಳಗಡೆ ರಾಜ್ಯದ ಜನತೆಯ ಪರಿಸ್ಥಿತಿ ಮಾತ್ರ ಅಧೋಗತಿಗಳು ಬಿಟ್ಟಿದೆ. ಅವರು ತಲೆ ಚಚ್ಕೊತಾ ಇದ್ದಾರೆ. ಯಾಕಾದರೂ ಈ ಒಂದು ಸರ್ಕಾರವನ್ನು ತಂದ್ವಪ್ಪ ಅಧಿಕಾರಕ್ಕೆ ಅಂತ ತಲೆ ಚಚ್ಕೊತಾ ಇದ್ದಾರೆ. ನಿಮ್ಮ ತೋಟ ಅದು ರಾಜ್ಯ ಜನರು. ಇವಾಗ ನೀವು ಮಾಧ್ಯಮದಲ್ಲಿ ಇದ್ದೀರಾ, ನೀವು ಒಂದ್ಸಲ ಇದು ರಿಯಾಲಿಟಿ ಚೆಕ್ ಮಾಡಿ, ಎಲ್ಲರ ಹತ್ರ ಹಿಡ್ಕೊಂಡೋಗಿ ಇದು ಮೈಕನ್ನು ಹಿಡ್ಕೊಂಡೋಗಿ ಕೇಳಿ. 100% ಕಾಂಗ್ರೆಸ್ ಕಾರ್ಯಕರ್ತರು, ಐ ಥಿಂಕ್ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅದನ್ನ ಹೇಳ್ತಾರೆ, ಬಟ್ ಅವ್ರಿಗೆ ಹೇಳಕ್ಕಾಗಲ್ಲ. ಅದು ಬಿಟ್ರೆ 100% ಜನರು ಇದನ್ನ ಹೇಳ್ತಾರೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಆಪ್ತರು ಡಿನ್ನರ್ ಪಾರ್ಟಿ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ರಾಹುಲ್ ಗಾಂಧಿ ಎಲ್ಲಿಗೆ ಹೋಗ್ತಾರೆ? ಅಮೆರಿಕಕ್ಕೆ ಹೋಗ್ತಾರೆ. ಈ ಕಡೆಯಿಂದ DK ಶಿವಕುಮಾರ್ ಅವರು ಹೋಗ್ತಾರೆ. ಅಲ್ಲೇನಾದ್ರೂ ಚರ್ಚೆ ಆಗಿದೆಯಾ ಏನಾದ್ರು ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ, ಏನ್ ಚರ್ಚೆ ಆಗಿದೆ ಅಂತ. ಅಲ್ಲೇನಾದ್ರೂ ಚರ್ಚೆ ಆಗಿದೆ ಆದ್ರೂ ಗುಮಾನಿ ಇವರಿಗೆ ಏನಾದ್ರೂ ಬಂದು ಇಲ್ಲಿ ಡಿನ್ನರ್ ಪಾರ್ಟಿಗಳು ಅಲ್ಲೊಂದು ಇಲ್ಲೊಂದು ಶುರುವಾಯ್ತಾ ಅನ್ನುವಂಥ ಗುಮಾನಿ ಒಂದು ಕಡೆ. ಆನಂತರ DK ಶಿವಕುಮಾರ್ ಅವರು ಯಾವತ್ತೂ ಕೂಡ ವಿದುರನ ನೀತಿ ಅನ್ನುವಂಥ ಶಬ್ದವನ್ನು ಬಳಸ್ತಾರೆ. ವಿದುರನ ನೀತಿ ಇರಬೇಕು ಅಂತ. ವಿದುರನ ನೀತಿ ಇರಬೇಕು ಅಂತ ಹೇಳುವವರು ಯಾಕೆ ದಲಿತ ಡಿನ್ನರ್ ಪಾರ್ಟಿಯ ದಲಿತರು ಶಾಸಕರು ಮತ್ತು ಸಚಿವರೆಲ್ಲ ಉದ್ದೇಶಿಸಿದ್ದ ಒಂದು ಡಿನ್ನರ್ ಪಾರ್ಟಿನ ಸ್ಟಾಪ್ ಮಾಡಿದರು ಅಲ್ವಾ? ಆನಂತರ ಅವರಿಗೆ ರಾಜಣ್ಣವರೆಲ್ಲ ಒಂದು ಕಡೆ ಹೇಳ್ತಾರೆ, ಆಯಿತು ಈ ಬಾರಿ ಬಿಟ್ಟುಬಿಡಿ, ಸಿದ್ದರಾಮಯ್ಯನವರೇ CM ಆಗಿಬಿಡಲಿ, ನೆಕ್ಸ್ಟ್ ಟೈಮ್ ನಿಮಗೆ ಚಾನ್ಸ್ ಇದೆ, ನೀವು ನಿಮ್ಮ ನೇತೃತ್ವದಲ್ಲೇ ಚುನಾವಣೆ ಹೋಗೋಣ, ನೀವು ಗೆದ್ದುಬಿಡಿ, ಆನಂತರ ನೀವೇ 5 ವರ್ಷ CM ಆಗಿಬಿಡಿ ಅಂತ ಹೇಳ್ತಾರೆ. ಆದರೆ ಅವರು ಅದಕ್ಕೆ ಒಪ್ತಾ ಇಲ್ಲ. ಈ ಬಾರಿನೇ ಚುನಾವಣೆ ಆಗಬೇಕು ಅಂದರೆ ಈ ಬಾರಿನೇ ಒಂದು ಸಲ ಅದು CM ಆಗಬೇಕು ಅನ್ನುವಂಥ ಬಹಳ ಒಂದು ಕಷ್ಟವನ್ನು ಪಡ್ತಾ ಇದ್ದಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ, ಇನ್ನಂತೂ ನೆಕ್ಸ್ಟ್ ಟೈಮ್ ಅಂತೂ ಇವ್ರು ಮಾಡಿರೋ ಗನಂದಾರಿ ಕೆಲಸಗಳಿಗೆ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಶತಸಿದ್ಧ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ 2028ಕ್ಕೆ. ಒಂದು ಫಿನಿಶ್ ಮಾಡ್ಬಿಡ್ತೀನಿ. ಇವ್ರು ಮಾಡಿರೋ ಇವರ ಸರ್ಕಾರ ಮಾಡಿರುವಂತ ಗನಂದಾರಿ ಕೆಲಸಗಳಿಗೆ ಇವ್ರು ಇನ್ನೊಂದು ಸಲ ಅಧಿಕಾರಕ್ಕೆ ಬರೋದು ಸಾಧ್ಯವೇ ಇಲ್ಲ ಅಂತ ಅವರಿಗೆ ಗೊತ್ತಾಗೋಗಿದೆ. ಆದ್ರಿಂದಾಗಿ ಇದೇ ಟೈಮಲ್ಲಿ ಅಟ್ಲೀಸ್ಟ್ 1 ವರ್ಷದ ಮಟ್ಟಿಗಾದ್ರೂ CM ಆಗಬೇಕು ಅಂತ ಅವ್ರಿಗೆ ಆಸೆ ಇದೆ. ಅದಕ್ಕೋಸ್ಕರ ಅವರು ಕಷ್ಟಪಡ್ತಾ ಇದ್ದಾರೆ. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ನಾ ಕೊಡೆ ನೀ ಬಿಡೆ ಅಂತ ಹೇಳ್ತಾರಲ್ಲ, ಆ ತರ ಹೋಗ್ಬಿಟ್ಟಿದೆ. ಆನಂತರ ನೀವೇನೋ ಹೇಳಿದ್ರಿ, ಸುರ್ಜೇವಾಲಾ ಅವರು ಬಂದ್ರು ಪಾಠ ಮಾಡಿದ್ರು ಅಂತ ಹೇಳ್ಕೊಂಡು. ಸುರ್ಜೇವಾಲಾ ಅವ್ರ ಪಾಠ ಯಾರು ಕೇಳ್ತಾರೆ? ಅವ್ರು ಪಾಠ ಮಾಡೋದೇ ಇಲ್ಲ. ಪಾಠ ಯಾರು ಕೇಳ್ತಾರೆ? ಎಲ್ಲೋ ಹೈಕಮಾಂಡ್ ಏನೋ ಒಂದು ಸಂದೇಶ ಕೊಟ್ಟಿರುತ್ತೆ, ಇವ್ರು ಬರ್ತಾರೆ, ಕೂತ್ಕೊಂತಾರೆ, ಒಳ್ಳೆ ಊಟ ತಿಂಡಿ ಮಾಡ್ತಾರೆ, ಅವ್ರ ಜೊತೆ ಕೂತ್ಕೊಂಡು
ಆ ಒಂದು ಮೆಸೇಜನ್ನು ಇಲ್ಲಿ ಹೇಳ್ತಾರೆ. ಅದಾದ ನಂತರ ಇಲ್ಲಿಂದ ಒಂದೆರಡು ಸೂಟ್ ಕೇಸು, ATM ಸರ್ಕಾರ ಅಲ್ವಾ, ಅದರಿಂದಾಗಿ ಇಲ್ಲಿಂದ ಒಂದೆರಡು ಸೂಟ್ ಕೇಸ್ ಎತ್ಕೊಂಡು ಡೆಲ್ಲಿಗೆ ವಾಪಸ್ ಹೋಗ್ತಾರೆ. ಬಿಟ್ರೆ ಸುರ್ಜೇವಾಲಾ ಅವ್ರು ಹೇಳಿದ ಮಾತು ಇಲ್ಲಿ ಯಾರು ತಲೆಗೆ ಹಾಕೊಳ್ಳೋದಿಲ್ಲ, ಕೇಳುವಂತ ಅದರಲ್ಲೂ ಸಿದ್ದರಾಮಯ್ಯನವರು ಸುರ್ಜೇವಾಲಾ ಮಾತಿಗೆ ಕವಡೆ ಕಾಸು ಕಿಮ್ಮತ್ತು ಕೊಡೋದಿಲ್ಲ. ಅದರಿಂದಾಗಿ ಅವ್ರದ್ದು ಏನಿಲ್ಲ, ಇಲ್ಲಿ ಬರ್ತಾರೆ, ಏನೋ ಒಂದು ಹೇಳ್ತಾರೆ, ಆ ನಂತರ ಸೂಟ್ ಕೇಸ್ ಎತ್ಕೊಂಡು ಹೋಗ್ತಾರೆ ಅಷ್ಟೇ. ರೈಟ್. ಇರ್ಷಾದ್ ಅವರೇ, ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಷನ್ ಏನು? ರಾಜ್ಯದಲ್ಲಿ ಆಗಿರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಸುರ್ಜೇವಾಲಾ ಅವರು ಮದ್ದು ಹುಡ್ಕೊಂಡ್ ಬಂದಿದ್ದಾರೆ ಅಂತಾನೆ ಏನು? ಸುರ್ಜೇವಾಲಾ ಅವರು ಇವತ್ತು ಬಂದಿರೋದಕ್ಕೆ ಉತ್ತರ ಸಿಕ್ಕಿದೆ ಅವ್ರಿಗೇನೆ. ಸಿದ್ದರಾಮಯ್ಯ ಜೊತೆಲಿ ಇರೋರೇ ಆ ಸಭೆಗೆ ಬಂದಿಲ್ಲ, ಆವಾಗಲೇ ಉತ್ತರ ಹೋಯ್ತು ಅವ್ರಿಗೆ, ನಿಮ್ಗೆ ನೀವು ಬರೋ ಇದಕ್ಕೆ ನಾವು ಏನೋ ನಿಮ್ಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ ಅಂತ. ಸುರ್ಜೇವಾಲಾ ಅದು ಮಾತ್ರ ಅರ್ಥ ಮಾಡ್ಕೊಳ್ಬೇಕು. DK ಶಿವಕುಮಾರ್ ಪರವಾಗಿ ಮಾತಾಡಕ್ ಬಂದಿರಬೇಕು, ಆದ್ರೆ ಅವ್ರು ಕೇಳೋರು ಯಾರು? ನಮ್ಮ ಪರಮೇಶ್ವರ್ ಅವರೇ ಬಂದಿಲ್ಲ. ಇವಾಗ ಕೇಳಿದ್ರೆ ಯಾವುದೋ ಒಂದು ಸಭೆ ಇತ್ತು ಅದಕ್ಕೆ ಹೋಗಿದ್ವಿ ಅಂತಾರೆ. ಇದು ಮೀಟಿಂಗ್ ಇದೆ ಅಂತ ಕಡಿಮೆ ಅಂದ್ರೆ ಒಂದು 4-5 ದಿವಸ ಮುಂಚೆನೇ ಗೊತ್ತಿತ್ತು, ಪೋಸ್ಟ್ಪೋನ್ ಮಾಡ್ಬೋದಾಗಿತ್ತು, ಏನೋ ಒಂದು ಮಾಡ್ಬೋದಾಗಿತ್ತು. ಅಟ್ಲೀಸ್ಟ್ ನಿಮ್ ಸುರ್ಜೇವಾಲಾ ಡೆಲ್ಲಿಯಿಂದ ಏನು ಟೈಮ್ ಪಾಸ್ ಮಾಡಕ್ಕ ಬಂದಿದ್ದಾರೆ, ಇರೋ ಪರಿಸ್ಥಿತಿ ಇಲ್ಲಿ ಹೆಂಗ್ ಏನೇನು ನಡೀತಾ ಇದೆ ಅದು ಸುಧಾರಿಸ್ತಾನೆ ಬಂದಿರೋದು. ಅಂತ ಮೀಟಿಂಗ್ಗಳಿಗೆ ಇವ್ರು ಬಂದಿಲ್ಲ ಅಂದ್ರೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಎರಡನೇದು, ಇವಾಗ ಕರ್ನಾಟಕದಲ್ಲಿ ಜನ ಆಯ್ಕೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಅಂತ. ಇವ್ರ ಕುರ್ಚಿ ಜಗಳಗಳು ಏನಿದೆ ಅವ್ರ ಮನೆ ಒಳಗಡೆ ಇಟ್ಕೊಂಡು ಆಚೆ 7 ಕೋಟಿ ಜನರಿಗೆ ಏನ್ ಕೆಲಸ ಮಾಡಬೇಕು ಅದು ಮಾಡಬೇಕಾಗಿತ್ತು. ಅದಂತೂ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿ ಇರೋ ಬಿಜೆಪಿನೂ ಅಷ್ಟೇ, ಇವ್ರು ಏನ್ ಮಾಡಿದ್ರು ಇವ್ರು ಕೇಳಲ್ಲ, ಇವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ಇವ್ರು ಆರಾಮಾಗಿದ್ದಾರೆ. ಏನಕ್ಕೆ ಇವ್ರ ಮನೆಗಳಲ್ಲಿನೂ ಚರ್ಚೆಗಳು ನಡೀತಾ ಇದೆ. ಉತ್ತರ ಕೊಡ್ತೀನಿ ನಾನು. ನೀವು ಮಾತಾಡುವಾಗ ನಾನು ಮಾತಾಡಲಿಲ್ಲ. ಇವಾಗ ವಿಷಯ ಇರೋದೇನಂದ್ರೆ, ಕರ್ನಾಟಕದಲ್ಲಿ ಒಂದು ಸರ್ಕಾರ ವೈಫಲ್ಯವಾಗಿ ನಡೀತಾ ಇದೆ ಅಂದ್ರೆ ನೀವು ಅಪೋಸಿಷನ್ ಇಲ್ಲಿ ಇರೋರು ಚಾಟಿ ಬೀಸ್ಬೇಕಾಗಿತ್ತು. ಬೀಸ್ತಾ ಇದ್ದೀರಾ? ಅಷ್ಟೇ, ಕಣ್ಣು ಮುಚ್ಕೊಳ್ಬೇಡಿ, ಒಂದ್ಸಲ ಓಪನ್ ಮಾಡಿ ನೋಡಿ. ಇಡೀ ಕರ್ನಾಟಕ ಜನ ನೋಡ್ತಾ ಇದಾರೆ. ಪರಿಸ್ಥಿತಿ ಬಿಡಿ ಸರ್, ನೀವೇನ್ ಮಾತಾಡ್ತೀರಾ? ಪಾಪ ನಿಮ್ಗೆ ಇವಾಗ ನಿಮ್ಮ ಹತ್ರ ಇರೋ ಶಾಸಕರೇ ಅವ್ರ ಜೊತೆಲಿ ಓಡಾಡ್ಕೋ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಎಲ್ಲಿ ಮಾತಾಡ್ತೀರಾ? ಇಲ್ಲಾಂದ್ರೆ ಆಚೆರು ಮನೆಗೆ ಹೋಗುತ್ತೆ, ಆಚೆರು ಇರಲ್ಲ. ನಿಮ್ ಮಾಹಿತಿ ತಪ್ಪಿದೆ. ಅಲ್ಲಿರೋಗೆ JDS ಇಂದ ಎಲ್ಲಿ ಹೋಗ್ತಾರ್ರಿ? ನಾಗೇಂದ್ರ ಅವ್ರೆ, ಹಂಗ ಅನ್ಕೊಂಡ್ರೆ ಮೂರ್ಖತನ ಆಗತ್ ನಿಮ್ದು. ಹಂಗ ಅನ್ಕೊಂಡ್ರೆ ಮೂರ್ಖತನ ಆಗತ್ತೆ. ಯಾರು ಯಾವಾಗ ಎಲ್ಲೆಲ್ಲಿ ಇರ್ತಾರೆ ನಮ್ಗೆ ಊಹೆ ಕೂಡ ಮಾಡಕ್ಕಾಗಲ್ಲ. ಸಾಧ್ಯನೇ ಇಲ್ಲ. ಶಾಸಕರು ಈ ತರ ಓವರ್ ಕಾನ್ಫಿಡೆಂಟ್ ಮಾಡ್ಕೊಂಡೆ ಮನೇಲಿ ಕುಂಚಿರೋ ಸಾಧ್ಯನೇ ಇಲ್ಲ. ಮಾತಿದೆಯಲ್ಲ, ಡೆಲ್ಲಿ ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಕೊಡ್ತಾರೆ. ನೀವೇನ್ ಬೀದಿ ನಾಟಕ ಮಾಡ್ತಾ ಇದ್ದೀರಾ ಬಿಜೆಪಿ ಅವರಷ್ಟೇ. ಕಾಂಗ್ರೆಸ್ ಅವ್ರದ್ದು ಹೀನಾಯ ಸ್ಥಿತಿ ಇದೆ. ಯಾವುದೇ ಶಾಸಕರು ಹೋಗೋ ಪ್ರಮೇಯನೇ ಇಲ್ಲ. ಎಷ್ಟೇ ನೀವು ನೋಡಬಲ್ಲಿ ಕರ್ನಾಟಕದಲ್ಲಿ ಅವ್ರದ್ದು ಬಿಡಿ, ಅಟ್ಲೀಸ್ಟ್ 138 ಶಾಸಕರುಗಳಿದ್ದಾರೆ. ನಿಮ್ಮ ಹತ್ರ ಎಷ್ಟು ಶಾಸಕರುಗಳಿದ್ದಾರೆ? ಅದಕ್ಕೆ ಜನ ಕೊಟ್ಟಿದ್ರು. ಸೌತ್ ಇಂಡಿಯಾದಲ್ಲಿ ಪ್ರಾದೇಶಿಕ ಪಕ್ಷಗಳ ಅಭಿವೃದ್ಧಿಗಳು ಇವತ್ತು ದೇಶಕ್ಕೆ ಗೊತ್ತಿದೆ. ಇನ್ನವರೆಗೂ ಕರ್ನಾಟಕ ಬಿಟ್ಟು ಆಚೆ ಎಲ್ಲೂ ಕಾಲ ಎಕ್ಕಕ್ಕಾಗಿಲ್ಲ. ಮಾತಾಡೋಣ. ರೈಟ್, ದರ್ಶನ್ ಅವ್ರು ನೀವು ಹೇಳಬೇಕು. ನಾಗೇಂದ್ರ ಅವ್ರು ಹೇಳಿದ ಮಾತು ನನ್ನ ತಲೆಯಲ್ಲಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ರಾಜ್ಯದಲ್ಲಿ ಒಂಥರ 144 ಸೆಕ್ಷನ್ ತರ ಅಂತ 4 ಜನ ಶಾಸಕರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡದಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಅಂತ. ನೋಡಿ ಮೇಡಮ್, ದೆಹಲಿ ಒಂದು ವಿಚಾರವನ್ನು ಹೇಳಿದರು. ಮಾನ್ಯ DK ಶಿವಕುಮಾರ್ ಸಾಹೇಬರು ವಿದೇಶದಿಂದ ನೇರವಾಗಿ, ಯಾಕೆಂದರೆ ಇವತ್ತು ಏನು ಗೃಹಲಕ್ಷ್ಮಿ ಯೋಜನೆ ಇದೆ ಅದಕ್ಕೊಂದು ಬ್ರಾಂಡ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ ಇಡೀ ಭಾರತದಲ್ಲಿ. ಅದಕ್ಕೆ ಬಹಳ ಮುಖ್ಯವಾದಂಥ ಉದಾಹರಣೆ, ನಮ್ಮ ಏನು 5 ಗ್ಯಾರಂಟಿಗಳನ್ನ ಅಧ್ಯಯನ ಮಾಡೋದಕ್ಕೆ NDA ಪಕ್ಷದವರು ಕರ್ನಾಟಕಕ್ಕೆ ಬಂದು ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ನಮ್ಮ ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ಕಾಪಿ ಮಾಡಿದ್ದಾರೆ ದೇಶದಲ್ಲೆಲ್ಲ. ಆ ಒಂದು ಉದ್ದೇಶಕ್ಕೆ ದೆಹಲಿನಲ್ಲಿ ಪ್ಯಾರಿ ದೀದಿ ಅನ್ನುವಂಥ ಕಾರ್ಯಕ್ರಮಕ್ಕೆ ಇವತ್ತು ಇಡೀ ದೇಶದಲ್ಲಿ ಅದೊಂದು ಪ್ರಸಿದ್ಧಿ ಪಡೆದ ಕಾರಣ ದೆಹಲಿನಲ್ಲಿ ಅವರು ಇದ್ದಾಗ ಇಲ್ಲಿ ಹೊಸ ವರ್ಷದ ನೀವೇನ್ ಬೇಕಿರೋ ಮಾತಾಡಿ, ಪ್ಲೀಸ್ ವೈಟ್ ಮಾಡಿ. ಇವತ್ತು ಏನು
ಅವತ್ತು ದೆಹಲಿನಲ್ಲಿದ್ದರು ಮತ್ತು ಅದೊಂದು ಹೊಸ ವರ್ಷದ ಸುಸಂದರ್ಭ. ಕರ್ನಾಟಕದಲ್ಲಿ ಅವತ್ತು ಸಚಿವ ಸಂಪುಟ ಸಭೆ ಇತ್ತು ಗುರುವಾರ. ಜೊತೆಗೆ ಅವತ್ತಿನ ಸಚಿವರೆಲ್ಲರೂ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಊಟಕ್ಕೆ ಸೇರಿದ್ದು ಒಂದು ವಿಚಾರ. ಇನ್ನೊಂದು ವಿಚಾರ ಏನು, ಯಾವೊಂದು ಡಿನ್ನರ್ ಕ್ಯಾನ್ಸಲ್ ಆಯಿತು ಅನ್ನೋದಕ್ಕೆ 144 ಅನ್ನುವಂಥ ಪದವನ್ನು ನೀವು ಹೇಳಿದ್ರಿ, ಪರವಾಗಿಲ್ಲ. ಆದರೆ ಈ ಪಕ್ಷದ ಸಂಘಟನೆ ಅಂತ ಬಂದಾಗ ಅಲ್ಲಿ ನಮಗೆ ACC ಇಂದನೇ, ಯಾಕೆಂದ್ರೆ ನಾವು ಚಿಕ್ಕ ಪುಟ್ಟದಾಗಿ ಒಂದು ಸಭೆ ಮಾಡೋದಕ್ಕಾಗಲ್ಲ. ನಮ್ಮ ಸಭೆಗಳಿಗೆ ಜನ ಆಕರ್ಷಿತರಾಗಿ ಲಕ್ಷಾಂತರ ಜನ ಸೇರುವಂಥದ್ದು. ಅದಕ್ಕೆ ಸುರ್ಜಿವಾಲ ಅವರೇ ನಾನೇ ಬರ್ತೀನಿ ಮುಂದೂಡಿ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಗೊಂದಲದ ಅವಶ್ಯಕತೆ ಇಲ್ಲ. ಜೊತೆಗೆ ದೊಡ್ಡ ಸಮಾವೇಶ ಆಗುತ್ತೆ, ಸಮಾವೇಶಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಬರ್ತಾರೆ. ಒಂದೊಂದಾಗಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಿದ್ದಾರೆ. ಓಕೆ, ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಬಿಜೆಪಿ ಮತ್ತು JDS ನ ಶಾಸಕರನ್ನ ಸೆಳೆದು DK ಶಿವಕುಮಾರ್ ಅವರು ಶಕ್ತಿ ಬಲ ಮಾಡ್ಕೊಂತ ಇದ್ದಾರೆ. ಮೇಡಮ್, ಅದಕ್ಕೊಂದು ಚಿಕ್ಕ ಉದಾಹರಣೆ, ST ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರು ಬಿಜೆಪಿ ಪಕ್ಷದವರು ಇವತ್ತು ಅವರಾಗೇನೆ ಪಕ್ಷದ ವಿರುದ್ಧವಾಗಿ ಯಾವ ರೀತಿ ಮಾತಾಡ್ತಾರೆ. ಒಂದು, ಇನ್ನೊಂದು ಬಿಜೆಪಿ ಪಕ್ಷದ ಯತ್ನಾಳ್ ಮಾಜಿ ಕೇಂದ್ರ ಸಚಿವರು ವಿಜಯೇಂದ್ರರವರು ಅದೇನೋ ಸೂಟ್ ಕೇಸ್ ಅಂತೆಲ್ಲ ಅಂದ್ರು. ಈ ವಿಜಯೇಂದ್ರರವರು 1,000 ಕೋಟಿ ಕೊಟ್ಬಿಟ್ಟು ರಾಜ್ಯಾಧ್ಯಕ್ಷರು ಅಂತ ಹೇಳಿದ್ರು. ಆರ್ ಅಶೋಕ್ ಅವರು 1,000 ಕೋಟಿ ಕೊಟ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಆಗಿದ್ದಾರೆ ಅಂತ ಹೇಳಿದ್ರು. ಇನ್ನು ಮುಖ್ಯಮಂತ್ರಿ ಆಗೋದಕ್ಕೆ 2,500 ಕೋಟಿ ಕೊಟ್ಟಿದ್ರು ಅಂತ. ಅದೇನೋ ಸೂಟ್ ಕೇಸು ಮತ್ತಿನ್ನೊಂದು ATM ಅಥವಾ ಇನ್ನೊಂದು ಯಾವುದು, ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಬಿಜೆಪಿ ಪಕ್ಷದ ಶಾಸಕರು ಹೇಳಿರೋದು, ಇದು ನನ್ನ ಸೃಷ್ಟಿ ಅಲ್ಲ. ಇದು ಒಂದು ವಿಚಾರ ಆಯ್ತು ಅಂತಂದ್ರೆ ಮೇಡಮ್. ಇನ್ನು ಬಿಜೆಪಿ ಮತ್ತು JDS ಅಲ್ಲಿ ಅಷ್ಟು ಸಮಸ್ಯೆ ಇದ್ರೆ ನಿಮ್ಗೆ ಈಸಿ ಆಯ್ತಲ್ಲ, ಆರಾಮಾಗಿ ಬಂದ್ಬಿಡ್ತಾರೆ ಕಾಂಗ್ರೆಸ್ಗೆ. ಅಲ್ಲಿ ನೋಡಿ ಮೇಡಮ್, ಯಾಕೆಂದ್ರೆ ಅವರು ಒಂದು ಅಭಿವೃದ್ಧಿ JDS ನಲ್ಲಿ ಇರುವಂತ ಶಾಸಕರ ಮನಸ್ಥಿತಿ ಅಥವಾ ಅವ್ರಿಗೆ ಆಗಿರ್ತಕ್ಕಂಥ ವೇದನೆ ಎಲ್ಲ ಏನು ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆ ಹಳೆದನ್ನ ನಾನು ಕೆದಕೋದೂ ಇಲ್ಲ, ನಾವು ವಕ್ತಾರಿಗೆ ನೋಸೋದು ಇಲ್ಲ. ಸೊ ಅದ್ರ ಜೊತೆಗೆ ನಿಮ್ ಪಂಚಾಂಗ ಬಿಚ್ಚಿದ್ರೆ ಇವರ ಒಂದ್ 2 ಇದಾವೆ. ನಿಮ್ದು ಸರ್ಕಾರಗಳಿದ್ದಾಗ ಅಂಗನವಾಡಿ ಕಾರ್ಯಕರ್ತರು ಹೋರಾಟಗಳು ನಡೀತಾ ಇತ್ತು. ಮೊನ್ನೆನೂ ಹೋರಾಟ ಆಯ್ತು. ಅದಕ್ಕೆ ತಕ್ಷಣವೇ ಸರ್ಕಾರ ಸ್ಪಂದನೆ ಮಾಡಿ ಅವರ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಒಂದು. ಇವತ್ತು ಡ್ರೈವರ್ಗಳ ಸಮಸ್ಯೆಗಳು ಬಂದಾಗ ಅವರಿಗೆ 2,000 ಕೋಟಿ ಕೊಡುವಂತ ಕೆಲಸವನ್ನ, ಅವರ ಸಂಬಳವನ್ನ ಏರಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ಇವರು ನಮ್ಮ ಏನು ಸಾಧನೆಗಳೇನು ಏನೇನೋ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರು. ಇತ್ತೀಚೆಗಷ್ಟೇ ಬೆಳಗಾವಿನಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆಯ ಉದ್ಘಾಟನೆ ಆಗಿದೆ. ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾನಿಲಯ ಉದ್ಘಾಟನೆ. ದಿಕ್ ತಪ್ಪಿಸ್ಬೇಡಿ. ಶಿಶುಗಳ ಸಾವು ಎಷ್ಟಾಗಿದೆ ಗೊತ್ತಾ? ಗದಗದಲ್ಲಿ 450 ಬೆಡ್ಡಿನ ಹಾಸ್ಪಿಟಲ್ ಉದ್ಘಾಟನೆ ಆಗಿದೆ. HD ಕೋಟೆಗೆ 770 ಕೋಟಿ ಶಂಕುಸ್ಥಾಪನೆಗಳಾಗಿದೆ. ತುಮಕೂರಿನಲ್ಲಿ 1,200 ಕೋಟಿ ಶಂಕುಸ್ಥಾಪನೆಗಳಾಗಿದೆ. ಸಂಡೂರಿಗೆ 1,500 ಕೋಟಿ ಕೊಟ್ಟಿದ್ದೀವಿ. ಚನ್ನಪಟ್ಟಣಕ್ಕೆ 500 ಕೋಟಿ ಕೊಟ್ಟಿದ್ದೀವಿ. ನಮ್ದು ಮಾಡಿ ಕೆಲಸ ಆಗಿದೆ. ಬೆಂಗಳೂರು ಕುಡಿಯೋ ನೀರಿಗೆ 5,500 ಕೋಟಿಯಲ್ಲಿ 50 ಲಕ್ಷ ಜನರಿಗೆ ನೀರು ಶಂಕುಸ್ಥಾಪನೆ ನಮ್ದು. ಅದು ಹರಿಯುವಂತ ಕೆಲಸವನ್ನು ಇವತ್ತು ಆಗಿರ್ತಕ್ಕಂಥದ್ದು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 11,770 ಕೋಟಿಯನ್ನ ನಾವು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಭೂಕುಸಿತ ಆದಾಗ ಕೇಂದ್ರ ಯಾವುದೇ ನೆರವನ್ನು ಕೊಡ್ಲಿಲ್ಲ. ಆ ಕೂಡಲೇ 778 ಕೋಟಿಯನ್ನ ಬಿಡುಗಡೆ ಮಾಡಿದೀವಿ. 5,900 ಹೊಸ ಬಸ್ಸುಗಳ ಖರೀದಿಯನ್ನ ಮಾಡಿದೀವಿ. ಇಡೀ KSRTCಗೆ ಇಡೀ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಕ್ಷೇತ್ರಕ್ಕೂ ಹೋಗ್ಲಿಲ್ಲ, ಯೋಗಿ ಕ್ಷೇತ್ರಕ್ಕೂ ಹೋಗ್ಲಿಲ್ಲ. ಕರ್ನಾಟಕಕ್ಕೆ 9 ಪ್ರಶಸ್ತಿಗಳು ಬಂದು. ಹಾಗೆ ಎತ್ತಿನೊಳೆ ಯೋಜನೆಗೆ 1,442 ಕೋಟಿ, ಕೃಷ್ಣಾ ಮೇಲ್ದಂಡೆಗೆ 1,875 ಕೋಟಿ, ಜಲಸಿರಿಗೆ 2,187 ಕೋಟಿ, ಕಾವೇರಿ ಜಲನಯನಕ್ಕೆ 783 ಕೋಟಿ, ಅಮೃತೇಶ್ವರಿ ಏತ ನೀರಾವರಿಗೆ 1,486 ಕೋಟಿ, ಇನ್ನು PWಗೆ 9,641 ಕೋಟಿ. ಇಷ್ಟೆಲ್ಲ ಸುಭಿಕ್ಷವಾಗಿ ನಡೀತಿದ್ದಾಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರೋ ಅವಶ್ಯಕತೆ ಒಂದ್ ನಿಮಿಷ, ಇವತ್ತು ರಾಜ್ಯದ ಶಾಸಕರು ಇಲ್ಲ. ಇನ್ನೊಂದು ಕಡೆ ನೋಡಿ, ನಿಮ್ಮ ಇಬ್ಬರ ನಡವಳಿಕೆಗಳು ದಯವಿಟ್ಟು ನಿಮ್ಗೆ ಅವಕಾಶ ಸಿಗ್ತದೆ ಮಾತಾಡಿ. ನಿಮ್ಗೆಲ್ಲ
ಭ್ರಷ್ಟಾಚಾರ ಬಗ್ಗೆ ಹೇಳಿ. ಅಭಿವೃದ್ಧಿ ಅಂತ ಭ್ರಷ್ಟಾಚಾರ ಹೆಂಗ್ ಸಂಪರ್ಸ್ಕೊಂತೀರಾ? ಅಭಿವೃದ್ಧಿ ಹೆಂಗ್ ಮಾಡ್ತೀರಿ? ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ ನಿಮ್ಮ ಜೊತೆ. ನೋಡಿ, ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು ಅಂತಹ ಯಾವುದೇ ಸಮಸ್ಯೆಗಳಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ, ಪಕ್ಷ ಸಂಘಟನೆ ಆಗಬೇಕು ಆ ಕಾರಣಗಳಿಂದ ಅಂತ ಹೇಳ್ತಿದ್ದಾರೆ. ರಾಜ್ಯ ಅಂತ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೀವಿ, ಅಂತೆಯೇ ನಮ್ಮ ಕೆಲಸಗಳಿದ್ದಾವೆ, ಅದನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದನ್ನು ಪ್ರತಿಪಕ್ಷಗಳು ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ. ಯಾಕೆ ಕೇಳೋಣ. ಇವತ್ತು ಕಾಂಗ್ರೆಸ್ ನಾಯಕರು ಅಂಥದ್ದೇನಿಲ್ಲ ಅಂದರೂ ಕೂಡ ಯಾಕೆ ಇದನ್ನು ಜನ ಒಪ್ಕೊಳ್ಳಲ್ಲ ಅಂದರೆ, ನಾಗೇಂದ್ರ ಅವರೇ, ಇದೇ ಹಿಂದೆ ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಅಂಥದ್ದೇನೂ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದು ನಮ್ಮ ಕಣ್ಣಿಗೆ ಹಾಗೆ ಕಟ್ಟದಂಗಿದೆ. ಇದು ಸಂಪುಟ ಪುನರ್ರಚನೆ ಅಂದ ಸಂದರ್ಭದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಾಗಿದೆ, ಓಪನ್ ಸ್ಟೇಟ್ಮೆಂಟ್ಗಳು ಬಂದಿದ್ದಾವೆ. ಸಚಿವ ಸ್ಥಾನ ಅಂದಾಗ ಇಡೀ ಕಾಂಗ್ರೆಸ್ನ ಇತಿಹಾಸದಲ್ಲೇ ಹಿರಿಯ ನಾಯಕರು ಅಂತ ಅನ್ನಿಸ್ಕೊಂಡವ್ರು ಧ್ವನಿ ಎತ್ತಿರಲಿಲ್ಲ, ಸೊಲ್ಲೆ ಎತ್ತಿರಲಿಲ್ಲ. ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದಾಗಿ ಈ ರಣದೀಪ್ ಸಿಂಗ್ ಸುರ್ಜೇವಾಲಾರ ರೈಟ್ ಎಂಟ್ರಿಗೂ ಇವಾಗ ಇದು ಬರೀ ಪಕ್ಷ ಸಂಘಟನೆಗೆ ಅಂದ್ರೆ ಹೆಂಗೆ ತಾಳಮೇಳ? ನೋಡಿ ಮೇಡಮ್, ಇವರೇನು ಹೇಳಕ್ ಹೋಗ್ತಾ ಇದ್ದಾರಲ್ಲ, ಅದೆಲ್ಲ ಶುದ್ಧ ಸುಳ್ಳು. ಇವತ್ತಪ್ಪ ಮೂಲೆ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರು ಎರಡು ಬಣ ಅಂತೂ ತಾಂಡವಾಡ್ತಾ ಇದೆ. ಅದು ನಿಮ್ಮ ಕಾಂಗ್ರೆಸ್ ನೋಡಿದ್ವಿ, 120 ವರ್ಷ ಇತಿಹಾಸ ಇರೋಂಥ ಕಾಂಗ್ರೆಸ್ಸಲ್ಲಿ ಮೂಲೆ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರು ಇವತ್ತು ಬಂದಿದ್ದ ಅಧಿಕಾರ ಎಲ್ಲ ವಲಸೆ ಕಾಂಗ್ರೆಸ್ಗೆ ಮೇನ್ ಪೋರ್ಟ್ಫೋಲಿಯೋ ಹೋಗ್ಬಿಡ್ತಂದ್ರೆ ಮೂಲೆ ಕಾಂಗ್ರೆಸ್ ಪರಿಸ್ಥಿತಿ ಏನು? ಈಗಾಗಲೇ 20 ತಿಂಗಳು ಕಳೆದೋಗ್ಬಿಟ್ಟಿದ್ದೀವಿ. ಇನ್ನು ಇವು ಬರೀ ಭ್ರಷ್ಟಾಚಾರಗಳು ಅವು ಇವು ಬಂದೆ, ಕೋರ್ಟು ಕೇಸು, SITಗಳು, ಪೊಲೀಸ್ ಠಾಣೆಗಳು ಇವು ಅಂದ್ಕೊಂಡೆ ಇವರು ಇನ್ನೂ 3 ವರ್ಷ ಕಳೆದು ಬಿಡ್ತಾರಣ ಆತಂಕ ಸ್ಟಾರ್ಟ್ ಆಗಿದೆ ಮೂಲ ಕಾಂಗ್ರೆಸ್. ಅದರಲ್ಲೂ ಒಂದು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಅವ್ರಿಗೆ, ಏನು ಇವ್ರದ್ದೇ ಆದ ಒಂದು ಸಿದ್ಧಾಂತ 120 ವರ್ಷದ ಸಿದ್ಧಾಂತ ಇತ್ತು. ಆಗ ಏನು CM ದೇವರಾಜ್ ಅರಸು ಅವರು ಇದ್ರು, CM ಇದ್ರು. ಆಗ ದೇವರಾಜ್ ಅರಸು ಅವರಿಗೆ 2 ಪೋರ್ಟ್ಫೋಲಿಯೋ ಇರ್ತದೆ, 2 ಪೋರ್ಟ್ಫೋಲಿಯೋ ಇರ್ತದೆ. ಒಂದು CM ಸ್ಥಾನ ಇರುತ್ತೆ, ಒಂದು ಅಧ್ಯಕ್ಷ ಸ್ಥಾನ ಇರುತ್ತೆ. ಇವ್ರದೇ ಆದ ಪಕ್ಷದಲ್ಲಿ 2 ಸ್ಥಾನ, ಒಬ್ಬ ವ್ಯಕ್ತಿ 2 ಸ್ಥಾನ ಅಲಂಕಾರ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು CM ಸ್ಥಾನ ಮುಂದುವರಿಸ್ತಾರೆ. ಇವತ್ತು ಅದೇ ಪ್ರಶ್ನೆ ನನಗೆ ಹುಟ್ಟಾಗ್ತಾ ಇದೆ. ಇವತ್ತು ರಾಜ್ಯದ ಜನಕ್ಕೆ ಹುಟ್ಟಾಗ್ತಿದೆ, ನನಗಂತಲ್ಲ, ಇದು ರಾಜ್ಯದ ಜನಕ್ಕೆ ಹುಟ್ಟಾಗ್ತಿದೆ. ಮತ್ತು ಕಾಂಗ್ರೆಸ್ಸಲ್ಲಿ ಇರುವಂಥ ನಿಷ್ಠಾವಂತ ಕಾರ್ಯಕರ್ತರಿಗೂ ಇದೊಂದು ಪ್ರಶ್ನೆ ಕಾಡ್ತಾ ಇದೆ, ನನಗೊಂದು ಅನ್ನಿಸ್ತಾ ಇದೆ. ನಾನು ಯಾಕಂದ್ರೆ ನಾನು ಕೆಲವು ಸ್ನೇಹಿತರೆಲ್ಲ ಚರ್ಚೆ ಮಾಡಿದ್ರು, ಹೆಂಗ್ರಿ ಇದು ಕಾಂಗ್ರೆಸ್ಸಲ್ಲಿ ಹಿಂಗೆ ನಡೆಯುತ್ತೆ, ಅವ್ರಿಗೊಂದು ಇವ್ರಿಗೊಂದು. ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಸ್ಥಾನ ಇದಾವೆ? ಒಂದು ಅಧ್ಯಕ್ಷ ಸ್ಥಾನ, ಒಂದು DCM ಸ್ಥಾನ, ಒಂದು ನೀರಾವರಿ ಇಲಾಖೆ ಸ್ಥಾನ, ಒಂದು ಬೆಂಗಳೂರು ನಗರ ಅಭಿವೃದ್ಧಿ ಸ್ಥಾನ. ಒಬ್ಬ ವ್ಯಕ್ತಿಗೆ 4 ಸ್ಥಾನ ಹೋದ್ರೆ ಅವರು ಅಭಿವೃದ್ಧಿ ಎಲ್ಲಿ ಮಾಡ್ತಾ ಇದ್ದಾರೆ? ಅವರು ಇವತ್ತು ಸ್ಟಾರ್ ಕ್ಯಾಂಪೇನಿಂಗು, ಇಡೀ ರಾಜ್ಯ ದೇಶಕ್ಕೆ ಎಲ್ಲಿ ಎಲೆಕ್ಷನ್ ಆಗುತ್ತೋ ಮೊಟ್ಟ ಮೊದಲು ಅವ್ರದೇ ಸ್ಪೀಚ್ ಇರುತ್ತೆ, ಅವ್ರದೇ ಗ್ಯಾರಂಟಿ ಇರ್ತದೆ. ನೋಡಿ, ಗೃಹ ಇಲಾಖೆ ಇಲ್ಲೇನು ಗೃಹಲಕ್ಷ್ಮಿ ಇಲ್ಲಿ ಮಾಡಿದಾರಲ್ಲ, ಇಲ್ಲಿ 2,000 ಅಂತೆ ತಿಂಗಳಿಗೆ, ಡೆಲ್ಲಿಯಲ್ಲಿ 2,500 ಅಂತೆ. ಅಂದ್ರೆ ಇವ್ರ ಸ್ಕೀಮ್ ಏನು? ಬರೀ ಚುನಾವಣೆಗೆ ಗೆಲ್ಲಕ್ಕೆ ಏನು ಬೇಕೋ ಆ ಸ್ಕೀಮ್ನ ಊಟಾಗ್ತಾ ಇದ್ದಾರೆ. ಈಗ ನನ್ನ ಪ್ರಶ್ನೆ ಕಾಡ್ತಾ ಇರೋದು, ಇವ್ರಿಗೆ ಇವತ್ತು ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಈ 4 ಸ್ಥಾನ ಕೊಟ್ಟಿದ್ದಾರೆ. ಈ 4 ಸ್ಥಾನದಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳಿದ್ದಾವೆ. ಒಂದು ದೇಶದ ಜವಾಬ್ದಾರಿಗಳು, ಪ್ರತಿ ಒಂದು ರಾಜ್ಯದ ಎಲೆಕ್ಷನ್ ಚುನಾವಣೆಗಳು ಇವರೇ ಉಸ್ತುವಾರಿ ತಗೋಬೇಕು, ಇವರೇ ಅಲ್ಲೋ ಕ್ಯಾಂಪೇನಿಂಗ್ ಮಾಡಬೇಕು, ಇವರೇ ಗ್ಯಾರಂಟಿ ಯೋಜನೆಗಳನ್ನ ಅಲ್ಲಿ ಮಂಡನೆ ಮಾಡಬೇಕು. ಸರ್, ಇದಾದ್ಮೇಲೆ ಹೈಕಮಾಂಡ್ ಹೇಳುವಂತ ಎಲ್ಲಾ ಕಾರ್ಯಕ್ರಮಗಳು ಪರಿಪಾಲನೆ ಮಾಡಬೇಕು, ಸಂದಾಯ ಮಾಡಬೇಕು, ಅವ್ರು ಡಿಕ್ಟೇಟ್ ಏನ್ ಡೈರೆಕ್ಷನ್ಸ್ ಅದೇ ಡೈರೆಕ್ಷನ್ ನಡಿಬೇಕು. ಇದಾದ್ಮೇಲೆ ವಿದೇಶ ಕಾರ್ಯಕ್ರಮಗಳು ಅತಿಯಾಗಿರ್ತವೆ. ಹಿಂಗೆಲ್ಲ ಇದ್ದಾಗ ಇಷ್ಟು ಪೋರ್ಟ್ಫೋಲಿಯೋ ಇರೋರು ಈ 4 ಕ್ಷೇತ್ರದಲ್ಲಿ ಇವ್ರ ಕೊಡುಗೆ ಏನು, ಅಭಿವೃದ್ಧಿ ಏನು? ಯಾಕೆ ಕಾಂಗ್ರೆಸ್ ಅದಕ್ಕೆ ಏನು ಸಿದ್ಧಾಂತ ಇದೆ 120 ವರ್ಷ ಸಿದ್ಧಾಂತ ಇದೆ ಅಂತ ಹೇಳ್ತಾರಲ್ಲ, ಅವತ್ತು ದೇವರಾಜ್ ಅರಸು ಅವ್ರಿಗೆ ಮಾಡಿತ್ತು ನ್ಯಾಯ, ಇವ್ರಿಗೊಂದು ಮಾಡೋದ ನ್ಯಾಯನ? ಅಂದ್ರೆ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ? ಅಂದ್ರೆ ಇವ್ರ ಪಕ್ಷದಲ್ಲಿ ಅಂದ್ರೆ ಯಾರು ಬಲಿಷ್ಠ ಇರ್ತಾರೆ, ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವ್ರಿಗೆ 4 ಸ್ಥಾನ ಕೊಡ್ಬೋದಂತ ಏನೋ ಇದೆಯಾ? ಇದೇನು ಹೊಸದಾಗೇನು ಅಮೆಂಡ್ಮೆಂಟ್ ಮಾಡಿದಾರ? ಈ ಪಕ್ಷದಲ್ಲಿ ತಿದ್ದುಪಡಿಯನ್ನು ಮಾಡಿದಾರ? ಇವತ್ತು ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಕಾರ್ಯಕರ್ತರೇ ಅಂತ ಕೇಳಿದಾರ, ಹೆಂಗ್ ಸರ್ ಇದೆಲ್ಲ ಆಗಕ್ಕೆ ಸಾಧ್ಯ ಅಂತ. ಅದಕ್ಕೆ ಇವ್ರು ಏನು ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಅವರು ಅಂತ ನಾನು ವಕ್ತಾರನೇ ಒಂದ್ಸತಿ ಕೇಳಬೇಕಾಗ್ಬಿಡುತ್ತೆ. ರೈಟ್, ರತನ್ ಅವರೇ, ಓಕೆ, ಗಾಟ್ ಇಟ್. ಈಗ ನೋಡಿ, DCM ಡಿ ಕೆ ಶಿವಕುಮಾರ್ ಅವರು 2028ಕ್ಕೂ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಮೀಟಿಂಗ್ ನಂತರ. ಮತ್ತು ನೋ ಪವರ್ ಶೇರಿಂಗ್ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ 2 ಕ್ಲಾರಿಟಿಗಳು ರಾಜ್ಯದ ದೊಡ್ಡ ದೊಡ್ಡ ಸ್ಥಾನವನ್ನು ಅಲಂಕರಿಸಿರುವಂಥ DCM, CM ಇಂಥವ್ರ ಬಾಯಿಂದನೇ ಬಂದಿದ್ದಾಗ BJP ಮತ್ತು JDS ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಏನು ಪ್ರಯೋಜನ ಅಂತ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳೋದಾದ್ರೆ, ರತನ್ ಅವರೇ, ನೀವು ಹಿಂದೆ ಕೂಡ ಇಂಥದ್ದೇ ಹಲವಾರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರಿ. ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ, ಪವರ್ ಶೇರಿಂಗ್ ವಿಚಾರದಲ್ಲಿ ಆಗಾಗ ಜಿದ್ದಿ ಆಗಿದೆ ಅಂದಾಗ ಯಾವುದೋ ಒಂದು ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಇಬ್ಬರು ಜೊತೆಯಾಗಿ ಬಂದು ಇಬ್ಬರು ಹ್ಯಾಂಡ್ ಶೇಕ್ ಮಾಡ್ಕೊಂಡು ನಾವಿಬ್ಬರು ಜೊತೆಯಾಗಿದ್ದೀವಿ, ಎಷ್ಟೇ ನೀವು ನಮ್ಮನ್ನು ಒಡೆಯೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಇಟ್ ಈಸ್ ಇಂಪಾಸಿಬಲ್ ಅನ್ನೋ ಸಂದೇಶ ಕೊಟ್ಟಿದ್ರು. ಸೊ ನಿಮ್ಮ ಸ್ಟೇಟ್ಮೆಂಟ್ಗೂ ಟೀಕೆ ಟಿಪ್ಪಣಿಗಳಿಗೂ ಕಾಂಗ್ರೆಸ್ಸಲ್ಲಿ ಆಗ್ತಿರೋದಕ್ಕೂ ಸಂಬಂಧ ಇದೆಯಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊನೆಯಲ್ಲಿ ಬರ್ತೀನಿ. ಅದಕ್ಕಿಂತ ಮೊದಲು ಒಂದು ಹೇಳಬೇಕು, ಇವರು ಕಾಂಗ್ರೆಸ್ ವಕ್ತಾರರು ಹೇಳಿದರು, ಇವರ ಗ್ಯಾರಂಟಿನ ಸ್ಟಡಿ ಮಾಡೋಕ್ಕೋಸ್ಕರ ಬೇರೆ ರಾಜ್ಯಗಳಿಂದ NDA ಎಲ್ಲರೂ ಬಂದು ಸ್ಟಡಿ ಮಾಡ್ತಿದ್ದಾರೆ ಅಂತ ಹೇಳಿದರು. NDAಯಲ್ಲಿ BJP ಒಂದು ದೊಡ್ಡ ಪಾರ್ಟ್ನರು, ಆಯಿತಾ? ನಾವು
ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿಯನ್ನು ಕೊಟ್ಟಿದ್ದೀವಿ, ಆಯಿತಾ. ಇವರು ಗ್ಯಾರಂಟಿ ಅಂತ ಬ್ರ್ಯಾಂಡ್ ಮಾಡಿದ್ದಾರೆ, ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಕೊಟ್ಟಿದ್ದೀವಿ. ಇವರು ಅಕ್ಕಿಯನ್ನು ಇವತ್ತು ಕೊಡ್ತಿದ್ದಾರಲ್ವಾ, ಆವಾಗ ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಶಾಂತಕುಮಾರ್, ಇಸ್ವಿ ಗೊತ್ತಿಲ್ಲ ನನಗೆ, ಅವರೇ ಇಡೀ ಇಂಡಿಯಾದಲ್ಲಿ ಫಸ್ಟ್ ಶುರು ಮಾಡಿದ್ದು ಅಕ್ಕಿಯನ್ನು ಕೊಡುವಂಥದ್ದು. ಆವಾಗಲೇ ನಾವು ಶುರು ಮಾಡಿದ್ವಿ. ಅದಾದ ನಂತರ ರಮಣ್ ಸಿಂಗ್ ಚೀಫ್ ಮಿನಿಸ್ಟರ್ ಆಗಿದ್ದರು ಅಲ್ಲಿ ಛತ್ತೀಸ್ಗಢಲ್ಲಿ 3 ಬಾರಿ. ಆವಾಗ ಕೂಡ ಛತ್ತೀಸ್ಗಢಲ್ಲಿ ರಮಣ್ ಸಿಂಗ್ ಅವರು ಅಕ್ಕಿಯನ್ನು ಕೊಡೋದನ್ನು ರೂಢಿಸ್ಕೊಂಡಿದ್ರು, ಕೊಟ್ಟಿದ್ರು ಆವಾಗ. ಅದರಿಂದಾಗಿ ಇದೇನು ಹೊಸ್ತಲ್ಲ. ಅದಾದ ನಂತರ ಕೋವಿಡ್ ಟೈಮಲ್ಲಿ ದೇಶದ 80 ಕೋಟಿ ಜನರಿಗೆ ಅಕ್ಕಿ ಕೊಡುವಂಥ ಧಾನ್ಯವನ್ನು ಕೊಡುವಂಥ ಕೆಲಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರದಲ್ಲಿದ್ದಾಗ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಕೋವಿಡ್ ಸಮಯದಲ್ಲಿ 500 ರೂಪಾಯಿ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅದರಿಂದಾಗಿ ಇದೇನು ಹೊಸದಾಗಿ ಇವರೇನು ಹೇಳ್ತಿರೋದು ಗ್ಯಾರಂಟಿ ಅಂತ ಬ್ರ್ಯಾಂಡ್ ಕೊಟ್ಟಿರ್ಬೋದು, ಆದರೆ ಇದನ್ನು ಇವ್ರಕ್ಕಿಂತ ಮಾಡೋ ಮೊದಲೇ ನಾವು ಭಾರತೀಯ ಜನತಾ ಪಕ್ಷ ಮಾಡಿದ್ವಿ, ದೇಶದಲ್ಲಿ ಚಾಲ್ತಿಗೆ ತಂದಿದ್ವಿ ಅನ್ನೋಂತ ಹೇಳಿ ಬಯಸ್ತೀನಿ. ನಂಬರ್ 1. ನಂಬರ್ 2, ಆಗ್ತಾ ಇದ್ದಾರೆ ಯೋಜನೆಗೆ 2,000 ದುಡ್ಡು ಆಗ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ಒಂದು ಬಡವರು ಇವತ್ತು ಸರ್ವಸಾಮಾನ್ಯ ಬಡವರು ಕೂಡ ಇವತ್ತು ಬ್ಯಾಂಕಲ್ಲಿ ಒಂದು ಖಾತೆ ಓಪನ್ ಮಾಡಿದ್ದಾರೆ. ಇವತ್ತೇನು ಗೃಹ ಇಲಾಖೆ ಗೃಹ ಲಕ್ಷ್ಮಿದು 2,000 ಆಗ್ತಾ ಇದಾರಲ್ಲ, ಆ ಖಾತೆ ಯಾರು ಮಾಡಿತಾರೋ, ಈ ದೇಶ ಡಿಜಿಟಲ್ ಕರೆನ್ಸಿ ತಂದಿದ್ದಾರೋ, ಸ್ಟ್ಯಾಂಡ್ ಅಪ್ ಇಂಡಿಯಾ ಮಾಡಿತಾರೋ, ಸ್ಕಿಲ್ ಇಂಡಿಯಾ ಮಾಡಿತಾರೋ, 370 ಆಕ್ಟ್ ತೆಗ್ದವ್ರು ಯಾರು, ಯಾರು ತೆಗೆದು ತ್ರಿವಳಿ ತಲಾಕ್ ತೆಗ್ದಾರೆ ಅವರು. ಮತ್ತೆ ಏನ್ ಇವತ್ತು ಇವ್ರದ್ದು ಮಿಷನರಿಗಳದ್ದು ಇವತ್ತು ಫಂಡ್ ಕಲೆಕ್ಟ್ ಆಗ್ತಾ ಇತ್ತು, ಕೋಟಿ ಗಟ್ಟಲೆ ಬಂದು ಇಲ್ಲಿ ದೇಶದಲ್ಲಿ ಏನ್ ಇವತ್ತು ಮಾಡಿದ್ದು ಬಿಜೆಪಿ ಕನ್ವರ್ಟ್ ಮಾಡ್ತಾ ಇದ್ರಲ್ಲ, ಹಿಂದೂಯಿಂದ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಯ್ತು, ಅದನ್ನ ನಿಲ್ಸಿತ್ತಾರೋ, ಹೆಂಗ್ ನಿಲ್ಸಿದ್ರು? ಇಲ್ಲ ಇವತ್ತು ಏನಾಗ್ತದೆ ದೇಶದ ಕತೆ. ಸೊ ಮೋದಿಯವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಜ್ಞಾನ ಇರ್ಬೇಕು. ಇವತ್ತು ದೇಶಕ್ಕಿಂತ ನಾಯಕ ಸಿಗ್ಲಿಲ್ಲ, ದೇಶ ಇವತ್ತು ಅಧೋಗತಿಗೆ ಹೋಗ್ತಾ ಇತ್ತು. ಅದೇನಿಲ್ಲ, ಥಾಟ್ ಟ್ರಿಗರ್ ಆಗುತ್ತೆ ಒಂದ್ಸಲ ಯೋಚನೆ ಮಾಡಿದ್ರೆ ಎಲ್ಲ. ಇರಲಿಲ್ಲ, ಅಲ್ಲಿಗೆ ಬರ್ತೀನಿ. ಎರಡನೇದಾಗಿ ಇವ್ರು ಹೇಳಿದ್ರು ಬಿಜೆಪಿಯವರು ಏನು ಹೋರಾಟ ಮಾಡ್ತಾ ಇಲ್ಲ. ಹೌದೌದು, ಸೈಲೆನ್ಸ್ ಇಸ್ ಮೋರ್ ಡೇಂಜರಸ್. ಹೇಳ್ತೀನಿ ಕೇಳಿ. ಮೂಡಾಕಿ ಹಗರಣ ಬಂದಾಗ ವ್ಯಾಪಕವಾಗಿ ಅದನ್ನ ಹೋರಾಟ ಮಾಡಿದವರು ಬಿಜೆಪಿಯವರು. ಅದೇನೇನ್ ಮಾಡಿದೀವಿ ಅಂತ ನಿಮಗೆ ಗೊತ್ತು, ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದರ ಔಟ್ಕಮ್ ಏನಂತ ಹೇಳಿದ್ರೆ CM ಅವರು ತಗೊಂಡಿರುವಂಥ ಸೈಟ್ಗಳನ್ನು ವಾಪಸ್ ಕೊಟ್ಟರು. ಎರಡನೇದಾಗಿ ವಾಲ್ಮೀಕಿ ಹಗರಣ ಯಾವಾಗ ಹೊರಗಡೆ ಬಂತು, ಭಾರತೀಯ ಜನತಾ ಪಕ್ಷ ಅದನ್ನು ಲೀಡಲ್ಲಿ ತಗೊಂಡು ಹೋರಾಟ ಮಾಡ್ತು. ಅದರ ಔಟ್ಕಮ್ ಏನಂತ ಹೇಳಿದರೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರು. ಆನಂತರ ಇವಾಗ ಅದರ ಹಣವನ್ನು ವಾಪಸ್ ಆಲ್ಮೋಸ್ಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, CM ಅವರು ಸದನದಲ್ಲಿ ಹೇಳ್ತಾರೆ, ಹೌದು ಹಗರಣ ಆಗಿದೆ, 187 ಕೋಟಿ ಅಲ್ಲ 87 ಕೋಟಿ ಅಂತ ಹೇಳ್ತಾರೆ. ಔಟ್ಕಮ್. ಅದಾದ ನಂತರ ಯಾರು KIADB ಇದು ಲ್ಯಾಂಡ್ಗಳನ್ನು ತೆಗೆದುಕೊಳ್ಳಲಾಗಿತ್ತು ಕಾನೂನು ಬಾಹಿರವಾಗಿ, ಅದಕ್ಕೆ ನಾವು ಹೋರಾಟ ಮಾಡಿದ್ವಿ. ಆವಾಗ ಎಲ್ಲರೂ ಇದನ್ನ ಏನೋ ನಿವೇಶನಗಳನ್ನು ಇದನ್ನ ಲ್ಯಾಂಡ್ಗಳನ್ನು ವಾಪಸ್ ಕೊಟ್ಟರು. ಅದು ನಮ್ಮ ಯಶಸ್ಸು ಅಲ್ವಾ. ಅದಾದ ನಂತರ ವಕ್ಫ್ ಹೋರಾಟ, ದೊಡ್ಡ ಮಟ್ಟದಲ್ಲಿ ವಕ್ಫ್ ಹೋರಾಟ ಮಾಡಿದ್ವಿ. ಆ ಹೋರಾಟದ ನಂತರ ಸರ್ಕಾರ ಹೆದರಿ ಇದು ನೋಟಿಫಿಕೇಶನನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸ ಮಾಡಿತು. ಅದಾದ ನಂತರ ರಾಜ್ಯಾದ್ಯಂತ ಬಾಣಂತಿಯರು ಮತ್ತು ಹಸುಗೂಸುಗಳ ಸಾವಾಗ್ತಿದೆ. ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದಷ್ಟೇ ಅಲ್ಲ, ಎಲ್ಲ ಕಡೆ ಮಹಿಳಾ ಮೋರ್ಚಾ ಹೋರಾಟ ಮಾಡಿದೆ. ಆನಂತರ ಸತ್ಯಶೋಧನಾ ತಂಡ ವಿಸಿಟ್ ಮಾಡಿದೆ. ಅದರ ಔಟ್ಕಮ್ ಏನಂತ ಹೇಳಿದರೆ, ಎಲ್ಲಿ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ವಿಸಿಟ್ ಮಾಡಿದ್ವಿ, ಅಡೂರು ಅನ್ನುವಂಥ ಗ್ರಾಮದಲ್ಲಿ, ಅಲ್ಲಿ ಆ ಉಸ್ತುವಾರಿ ಸಚಿವರಾಗಲಿ, MLA ಬಸವರಾಜ ರಾಯರೆಡ್ಡಿ ಅವರಾಗಲಿ, ಅಥವಾ ಇವರು ಅಲ್ಲಿನ ಲೋಕಲ್ MP ಹಿಟ್ನಾಳ್ ಅವ್ರು ವಿಸಿಟೇ ಮಾಡಿರಲಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯ ಸತ್ಯಶೋಧನಾ ತಂಡ ಹೋದ ಮರುದಿನವೇ ಎಲ್ಲರೂ ಹೋಗಿದ್ದಾರೆ, ಹೋಗಿ ರಾಜಕೀಯವಾಗಿ ಸ್ಟೇಟ್ಮೆಂಟ್ ಕೊಟ್ಟರು. ಅದು ಬಿಟ್ಬಿಡಿ. ಆನಂತರ ನಾವು ಆದಷ್ಟು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಔಷಧ ಖರೀದಿಯಲ್ಲಿ ಇದು ಸಿದ್ದರಾಮಯ್ಯನವರು ಮರುದಿನ ಒಂದು ಮೀಟಿಂಗ್ ತಗೊಂತಾರೆ. ಮೀಟಿಂಗಲ್ಲಿ ದಿನೇಶ್ ಗುಂಡೂರಾವ್ ಅವರು ಇರ್ತಾರೆ, ಹಾಗೂ ಎಲ್ಲ ಅಧಿಕಾರಿಗಳು ಇರ್ತಾರೆ. ಅಧಿಕಾರಿಗಳಿಗೆ ಏನು ತಾಕೀತು ಮಾಡ್ತಾರೆ ಗೊತ್ತಾ? ಕರ್ನಾಟಕ ರಾಜ್ಯದಲ್ಲಿ ಬಾಣಂತಿಯರ ಸಾವು 0ಗೆ ತರುವಂಥ ಅಭಿಯಾನ, ವ್ಯಾಪಕ ಅಭಿಯಾನವನ್ನ ಮಾಡಿ ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡ್ತಾರೆ. ಅಷ್ಟೇ ಅಲ್ಲ, ಔಷಧಿ ಖರೀದಿ ಪ್ರಕ್ರಿಯೆಯಲ್ಲಿ ಇದು ಬರಬೇಕೇನೋ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಬರಬೇಕು. ಹಾಗೂ ಎಲ್ಲೆಲ್ಲಿ ಸಿಬ್ಬಂದಿ ಕೊರತೆ ಇದೆ ಅದನ್ನು ಫಿಲ್ ಮಾಡುವಂಥ ಕೆಲಸಕ್ಕೆ ನಾವು ಫೈನಾನ್ಷಿಯಲ್ ಇದರಿಂದ ಅನುಮೋದನೆ ಕೊಡ್ತೀವಿ ಅಂತ ಹೇಳಿದ್ರು. ಇದು ಔಟ್ಕಮ್ ಅಲ್ವಾ? ಇದು ಯಾರು ಹೋರಾಟ ಮಾಡಿದ್ರು? ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ವ್ಯಾಪಕ ಹೋರಾಟದಿಂದಾಗಿ ಇದೆಲ್ಲ ಒಗ್ಗಟ್ಟಾಗಿ ಮಾಡಿರೋದ್ರಿಂದಲೇ ಆಯ್ತಾ. ಅದು ಭಾರತೀಯ ಜನತಾ ಪಾರ್ಟಿಯ ಸ್ಟ್ರಾಟಜಿ. ಅದು ಏನಂತ ಹೇಳಿದ್ರೆ ಇದು ಏನಂತ ಹೇಳಿದ್ರೆ ಹೋಲಿಸ್ಟಿಕ್ ಹೋರಾಟ. ಅದಾದ ನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಟೀಕೆ ಟಿಪ್ಪಣಿಗಳು ಏನು ಪ್ರಶ್ನೆ ಕೇಳಿದ್ದು ನೀವು?
DCM DK ಶಿವಕುಮಾರ್ ಅವರು 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಇದೆಲ್ಲ ಏನಿಲ್ಲ, ಯಾವ ಪವರ್ ಶೇರಿಂಗು ಇಲ್ಲ ಅಂತ ಹೇಳಿದ್ದಾರೆ. ನೀವು ಕಳೆದ ಹಲವಾರು ದಿವಸಗಳಿಂದ ಇದೇ ಸಮಸ್ಯೆ ಅಂತಿದ್ರು ಕೂಡ ಇಬ್ರು ಜೊತೆಯಾಗಿ ಬರ್ತಾರೆ, ಓಪನ್ ಸ್ಟೇಟ್ಮೆಂಟೇ ಕೊಡ್ತಾರೆ, ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ, ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತಾರೆ. ಡಿನ್ನರ್ ಪಾರ್ಟಿ ಮಾಡಿ ಅಂತ ಭಾರತೀಯ ಜನತಾ ಪಾರ್ಟಿ ಅವ್ರು ಹೇಳಿದ್ರ? ಯಾಕೆ ಮಾಡಬಾರ್ದಾ? ನೀವು ಪ್ರಶ್ನೆ ನನಗೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಡಿನ್ನರ್ ಪಾರ್ಟಿ ಮಾಡಿ ಅಂತ ನಾವು ಹೇಳಿದ್ವಾ? ಡಿನ್ನರ್ ಪಾರ್ಟಿ ಅವ್ರು ಮಾಡಿದ್ರು, ಮಾಡಬಾರ್ದ ಅಂತ ಹೇಳಿದ್ರೆ ಮಾಡಿ, ಆಯ್ತಾ? ನಮ್ಗೇನು ಸಂಬಂಧ ಇಲ್ಲ, ಅದು ಬೇಡ ಅಂತ ನಾವು ಹೇಳಲ್ಲ. ಡಿನ್ನರ್ ಪಾರ್ಟಿ ಇವಾಗ ಎಷ್ಟು 5-6 ಬಣದಿಂದ ಮಾಡ್ತಿದ್ಯಲ್ಲ, 136 ಶಾಸಕರಿದ್ದೀರಾ, 136 ಡಿನ್ನರ್ ಪಾರ್ಟಿ ಮಾಡಿ, ನಮಗೇನಿಲ್ಲ, ಆಯ್ತಾ? ನೀವು ಮಾಡಿ. ಅದಾದ ನಂತರ ರಾಜಣ್ಣ ಅವರು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು? ಇವಾಗ ನೀವು ಪವರ್ ಎಲ್ಲ ಕೇಳೋಕೆ ಹೋಗ್ಬೇಡಿ, ಸಿದ್ದರಾಮಯ್ಯನವರೇ ಮುಂದುವರಿಲಿ, ನೆಕ್ಸ್ಟ್ ಟೈಮ್ ನೀವು ಏನ್ ಮಾಡಿ, ನೀವೇ ಅಧ್ಯಕ್ಷರಿರ್ಲಿ, ನಿಮ್ಮ ನೇತೃತ್ವದಲ್ಲೇ ಚುನಾವಣೆಗೆ ನಾವು ಬರ್ತೀವಿ, ಆವಾಗ ಬೇಕಾದ್ರೆ ನೀವು CM ಆಗಿ ಅಂತ ಯಾಕೆ ಹೇಳ್ತಾರೆ? ಆಯ್ತಾ? ದಲಿತ್ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಇವರು ಏನು ಇದು ಮಾಡಿದ್ರು, ಡಿನ್ನರ್ ಪಾರ್ಟಿ ಮಾಡ್ಬೇಕಂತ ಇದ್ದಾಗ ಅದನ್ನ ನೀವು ಹೈಕಮಾಂಡಿಗೆ ಹೇಳಿ ಯಾಕೆ ನಿಲ್ಲಿಸ್ತೀರಾ? ನಿಲ್ಸಿಲ್ಲ ಅಂತ ಹೇಳ್ಬೇಡಿ. ಯಾಕಂತ ಹೇಳಿದ್ರೆ ಓಪನ್ ಸ್ಟೇಟ್ಮೆಂಟ್ ಅವರೇನೆ ಕೊಟ್ಟಿದ್ದಾರೆ. ಯಾರು? ನಾಗೇಂದ್ರ ಅವರು ಹೇಳಿದ್ದಾರೆ, ಪರಮೇಶ್ವರ್ ಅವರು ಹೇಳಿದ್ದಾರೆ, ವಿವಿಧ ನಾಯಕರು ಹೇಳಿದ್ದಾರೆ. ಅದೇನ ಅಲ್ವಾ? ಅಷ್ಟೇ ಅಲ್ಲ, ಅವ್ರೇನು ಹೇಳಿದ್ದಾರೆ, ಇವಾಗ ಆಗಿಲ್ಲ, ಆದ್ರೆ ಇಲ್ಲಿ ನಿಂತಿಲ್ಲ, ಮುಂದಾಗತ್ತೆ ಅಂತ ಹೇಳಿದ್ದಾರೆ. ಅದೇನು BJP ಅವರು ಹೇಳಿ ಮಾಡಿದ್ದ ಅಲ್ವಾ? ಅದಾದ ನಂತರ ನೀವು 2 ವರ್ಷದಲ್ಲಿ ನೋಡಿದ್ರೆ ಸುಮಾರು 5-6 ಬಾರಿ ಈ ತರದ ಒಂದು ಬೆಳವಣಿಗೆಗಳು ಆಗಿವೆ. ಆಯ್ತಾ? ಇದು ಯಾಕಾಗಿದೆ? ಭಾರತೀಯ ಜನತಾ ಪಾರ್ಟಿ ಹೇಳಿ ಮಾಡಿರೋದಾ ಅಲ್ವಾ? ಅದರಿಂದಾಗಿ ನಮ್ಮ ಕಳಕಳಿ ಇರೋದು ಒಂದೇ, ಏನಂತ ಹೇಳಿದ್ರೆ, ನೀವು ಬೇಕಾದ್ರೆ ನಾನು ಆವಾಗಲೇ ಹೇಳ್ದಂಗೆ 5-6 ಡಿನ್ನರ್ ಪಾರ್ಟಿ ಅಲ್ಲ, 136 ಶಾಸಕರಿದ್ದೀರಾ, 136 ಡಿನ್ನರ್ ಪಾರ್ಟಿ ಮಾಡಿ. ಆದರೆ ನಿಮಗೆ 136 ಒಂದು ಉತ್ತಮವಾದಂಥ ಮ್ಯಾಂಡೇಟ್ ಕೊಟ್ಟಿದ್ದಾರಲ್ಲ ರಾಜ್ಯದ ಜನತೆ, ಯಾಕೆ? ಒಂದು ಉತ್ತಮವಾದಂಥ ಆಡಳಿತ ಮಾಡಿ ಅಂತ. ದಯವಿಟ್ಟು ಅದನ್ನ ಮಾಡಿ, ದಯವಿಟ್ಟು ಅದನ್ನ ಸರಿಯಾಗಿ ಮಾಡಿ, ಇದೇ ನಮ್ಮ ಕಳಕಳಿ. ಆದ್ರಿಂದಾಗಿ ನಾವು ಧ್ವನಿ ಎತ್ತಾ ಇರ್ತೀವಿ. ರೈಟ್. ನೋಡಿ, ಈಗ ಒಂದು ಕಳೆದ 2-3 ದಿವಸದಿಂದ ಡೆವಲಪ್ಮೆಂಟ್ ಹೆಂಗಿತ್ತು ಅಂತ ಹೇಳಿದ್ರೆ, ಮುಂದೆ ವೆರಿ ಸೂನ್ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋರು ಮುಖ್ಯಮಂತ್ರಿ ಆಗೇ ಬಿಡ್ತಾರೇನೋ ಅನ್ನೋಂಥ ವಾತಾವರಣದ ನಡುವೆ ಇವತ್ತು DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ 2028ಕ್ಕೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ ತರ್ತೀನಿ ಅನ್ನೋದಾದರೆ, DK ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತನಾ, ಅಥವಾ ಇದನ್ನ ಏನಂತ ಅರ್ಥೈಸ್ಕೋಬೇಕು ನಾವು? ಮೇಡಮ್, DK ಶಿವಕುಮಾರ್ ಒಂದು ಸ್ಪಷ್ಟವಾಗಿ ಜನರಿಗೆ ಬಂದು ಆಚೆ ಸ್ಟೇಟ್ಮೆಂಟ್ ಕೊಡಬೇಕು. ಪವರ್ ಶೇರಿಂಗ್ ಇಲ್ಲ ಅಂದ್ರೆ 5 ವರ್ಷ ಸಿದ್ದರಾಮಯ್ಯ ಅವರು CM ಇರ್ತಾರಂತ ಹೇಳ್ಬಿಟ್ಟು ಕೆಲಸಗಳು ಮಾಡಬೇಕು. ಅದಂತೂ ಎಲ್ಲೂ ಕೊಡ್ತಾ ಇಲ್ಲ. ಅಟ್ ಲೀಸ್ಟ್ ವೆರಿ ನೈಸ್, ಗುಡ್. ಓಪನ್ ಆಗಿ ಹೇಳ್ತಾ ಇಲ್ಲ, ಸುಮ್ಮನೆ ನಮ್ಮದ್ರಲ್ಲಿ ಏನು ಪವರ್ ಗೊಂದಲ ಇಲ್ಲ ಅಂತ ಹೇಳೋದು, ಜಗಳಗಳು ಮಾಡೋದು ಇದೇ ನಡೀತಾ ಇದೆ. ಆವಾಗಲೇ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಅಮೆರಿಕಾದಿಂದ ಮೇಡಮ್ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಅಮೆರಿಕಾದಿಂದ ಡೈರೆಕ್ಟ್ ದಿಲ್ಲಿಗೆ ಹೋಗಿದ್ದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಾರೆ ಅಂತ. ಯಾವ್ದಿಕ್ ಬ್ರ್ಯಾಂಡ್ ಅಂಬಾಸಿಡರ್? ಫ್ರೀ ಬೀಸ್ಗೆ. ಇದೇ ಫ್ರೀ ಬೀಸ್ಗೆ ಈ 3 ಪಕ್ಷಗಳು ಏನ್ ಹೇಳ್ತಾ ಇದ್ರಂದ್ರೆ, ಜನರಿಗೆ ಸೋಮಾರಿತನಕ್ಕೆ ಕಳಿಸ್ತಾ ಇದ್ದಾರೆ ಫ್ರೀ ಕೊಟ್ಟು, ಅದು ಇದು ಅಂತ ಹೇಳ್ತಾ ಇದ್ದಿದ್ದು. ಭಾರತದಲ್ಲಿ ಇರೋದೇ 2 ಮಾಡ್ಲು, ಒಂದು ಗುಜರಾತ್ ಮಾಡ್ಲು, ಒಂದು ಡೆಲ್ಲಿ ಮಾಡ್ಲು. ಗುಜರಾತ್ ಮಾಡ್ಲು ಏನಂದ್ರೆ ಭ್ರಷ್ಟಾಚಾರ ಮಾಡೋದು, ಭ್ರಷ್ಟರಿಗೆಲ್ಲ ಸೇರಿಸ್ಕೊಳ್ಳೋದು. ಡೆಲ್ಲಿ ಮಾಡ್ಲು ಏನಂದ್ರೆ ಡೆವಲಪ್ಮೆಂಟ್, ಜನರಿಗೆ ಉಚಿತವಾಗಿ. ಲಿಕ್ಕರ್ ಸ್ಕ್ಯಾಮ್ ಇಲ್ಲಿ ಗುಜರಾತ್ ಅಲ್ಲಿ ಆಯ್ತಾ, ಡೆಲ್ಲಿ ಆಯ್ತಾ? ಸರಿ, ಲಿಕ್ಕರ್ ಸ್ಕ್ಯಾಮ್ ಐತಿಲ್ಲ, ಸಿಎಂ ಸ್ಕ್ಯಾಮ್ ಅಂತ ಅರವಿಂದ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದಿದ್ದು ಗುಜರಾತ್, ಇದು ಸುಮ್ಮನೆ ಸ್ಕ್ಯಾಮ್ ಅಂತ ಇಲ್ಲಿ ಬಂದು ಹಿಂಗ್ ಮಾಡೋದು. ಆಮೇಲೆ ನಾನು ಹೇಳಿದ್ದಲ್ಲ, ಸೇರ್ಕೊಂಡಿದ ತಕ್ಷಣ ಕೋರ್ಟ್ ಹೇಳಿದ್ದು 150 ಕೋಟಿ ಲಿಕ್ಕರ್ ಸ್ಕ್ಯಾಮ್ ಆಗಿದೆ ಅಂತ. ಡೆಲ್ಲಿ ಮಾಡೆಲ್ ಏನ್ ಹೇಳುತ್ತೆ? ಡೆಲ್ಲಿ ಮಾಡೆಲ್ ಲಿಕ್ಕರ್ ಸ್ಕ್ಯಾಮ್ ಮಾಡಿ 150 ಕೋಟಿ ಜೇಬಿಗೆ ಹಾಕಬೇಕು ಅಂತ. ಆಯ್ತಾ? CM ಆದವರು ಸ್ವಾಮಿ ಜೈಲಿಗೆ ಹೋಗಿ ಬರಬೇಕು ಅಂತ ಡೆಲ್ಲಿ ಏನ್ ಗೊತ್ತಾ, ಡೈವರ್ಟ್ ಒಂದ್ಸಲ ಹೋಗಿ ಗುಜರಾತ್ ಮಾಡೋ ಪಾಲಿಟಿಕ್ಸ್ ಇವ್ರದ್ದು ಏನ್ ಗೊತ್ತಾ, ಏನು ಇರಲ್ಲ, ಸುಮ್ನೆ ಡೈವರ್ಟ್ ಮಾಡಬೇಕು. ಇಲ್ಲಾಂದ್ರೆ ಗುಜರಾತ್ ಮಾಡ್ಲಿ ಏನಂತ ಹೇಳಿ, ಗುಜರಾತ್ ಮಾಡ್ಲಿ ಪ್ರೈಮ್ ಮಿನಿಸ್ಟರ್ ಡೆಲ್ಲಿ ಮಾಡಲು ಒಳ್ಳೆ ಸೌಲಭ್ಯಗಳು ಕೊಡೋ ಡೆಲ್ಲಿ ಜನರು ಅಲೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಏನ್ ಮಾಡಿದ್ರೆ ಹೇಳಿ. ಡೆಲ್ಲಿಯಲ್ಲಿ ನಿಮ್ಮ ಮೊಹಲ್ಲಾ ಕ್ಲಿನಿಕ್ ಒಂದು ನಡೀತಾ ಇಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ DK ಶಿವಕುಮಾರ್ ಅಲ್ಲಿದ್ರಿ ನೀವು. ಮೇಡಮ್, ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ಬ್ರ್ಯಾಂಡ್ ಕೆಲಸ ಮಾಡಿರ್ಬೇಕು. ಯಾವ ಲೆಕ್ಕದಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತಾರೆ? ಬೆಂಗಳೂರಲ್ಲಿ ಒಂದು ರೋಡ್ ಮುಚ್ಚಿಲ್ಲ ಅವರು,
ಇಲ್ಲ ಗುಂಡಿ ಬಿತ್ತಿರೋ ರೋಡ್ಗಳಿಗೆಲ್ಲ ಸುಮ್ನೆ ಪ್ಯಾಚ್ಗಳಾಗ್ಬಿಟ್ಟು ಹೋಗಿ ಡೆಲ್ಲಿಯಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ ಅಂದ್ರೆ ಕರ್ನಾಟಕ ಜನ ನಗೀತಾರೆ. ಅವ್ರು ಕೊಟ್ಟಿರೋ ಏನು 4 ಕೆಲಸಗಳು ಡೆಪ್ಟಿ CM ಮಾಡಿದಾರೆ, ಬೆಂಗಳೂರು ಡೆವಲಪ್ಮೆಂಟ್, ವಾಟರ್ ಮಿನಿಸ್ಟರ್ ಅಂತ ಕೊಟ್ಟಿದಾರಿಲ್ಲ, ಅದು ಕರೆಕ್ಟ್ ಆಗಿ ನೋಡ್ಲಿ. ಕರ್ನಾಟಕದಲ್ಲಿ 5 ವರ್ಷ ಕರೆಕ್ಟ್ ಆಗಿ ನಳಿಸ್ಬಿಟ್ಟು ಆಮೇಲೆ ಬೇರೆ ಸ್ಟೇಟ್ ಅಲ್ಲಿ ಹೋಗ್ಬಿಟ್ಟು 5 ವರ್ಷದಲ್ಲಿ ನಾನು ಈ ಸಾಧನೆ ಮಾಡಿದೀನಿ ಅಂತ ಹೇಳಿದ್ರೆ ಮೆಚ್ಬೋದು. ಇಲ್ಲೇ ಏನು ಸಾಧನೆ ಮಾಡಿಲ್ಲ. ಡೆಲ್ಲಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ DK ಶಿವಕುಮಾರ್ ಅವರು? ಇವ್ರು ಬಿಜೆಪಿ ಅವ್ರು ಹೇಳ್ತಾ ಇದ್ರು ಸೂಟ್ ಕೇಸು ಅಂತ. ಸೂಟ್ ಕೇಸ್ ಸಂಸ್ಕೃತಿ ಇರೋದೇ ಬಿಜೆಪಿಯಲ್ಲಿ. ಓಪನ್ ಆಗಿ ಕ್ಯಾಶ್ ಡೆಲ್ಲಿಯಲ್ಲಿನೇ ಇದು ಮಾಡ್ತಾ ಇದಾರೆ ಇವರು. ಇವ್ರು ನಾಚಿಕೆ ಆಗ್ಬೇಕು. ಹೆಂಗ್ ಕೇಳ್ತಾರೆ ಭಾರತದಲ್ಲಿ ಮೀಡಿಯಾದವರೇ ತೋರಿಸಿದ್ದಾರೆ. ತಗೊಂಡು ಮಾತಾಡ್ತೀರಾ ಬಿಜೆಪಿ? ಗಾಟ್ ಇಟ್. ನನಗೆ ಕಾಂಗ್ರೆಸ್ ವಕ್ತಾರರ ಮಾತು ಇವತ್ತು ಬಹಳ ಮುಖ್ಯ. ಇವತ್ತೊಂದಷ್ಟು ಜನ ಆಬ್ಸೆನ್ಸ್ ಹೌದೌದೌದು. ಈ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೈರು ಅನ್ನೋದಕ್ಕೆ ಏನು ಕಾರಣ ಕೊಟ್ಟಿದ್ದಾರೆ? ಮೇಡಮ್ ನೋಡಿ, ನಾನು ಮೊದಲೇ ಹೇಳಿದೆ, ಇದು ಕಿತ್ತೂರು ಕರ್ನಾಟಕದ ಕಾರ್ಯಕ್ರಮ ಗಾಂಧಿ ಭಾರತ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಅಲ್ಲಿ ಉಪಸ್ಥಿತಿ ಇವತ್ತಿದ್ದು. ಈ ಬೆಳಗಿನ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಯಾಕಂದರೆ ಅವರು ಸಹ ಮಾತಾಡಿದ್ರು, ಜೊತೆಗೆ HK ಪಾಟೀಲ್ ಅವರು ಅದರ ಏನು ಉಸ್ತುವಾರಿಯನ್ನು ಹೊತ್ತಿದ್ದಾರೆ. ಮತ್ತೆ ಇವತ್ತು ನೋಡಿ ವೀರಪ್ಪ ಮೊಯ್ಲಿ ಸಾಹೇಬರು ನಾನು ನೋಡಲಿಲ್ಲ, ಬಂದಿದ್ರು ಅಂತ ಅನ್ಕೊಳ್ತೀನಿ. ಆದರೆ ಇವಾಗ CLP ಇದೆ, 6:30ಗೆ CLP ಇದೆ. ಎಲ್ಲ ಸಚಿವರು, ಎಲ್ಲ ಶಾಸಕರು. ಈಗ ಕಿತ್ತೂರು ಕರ್ನಾಟಕಕ್ಕೂ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ತಾನೆ? ಅಲ್ಲ ಮೇಡಮ್, ಗಾಂಧಿ ಭಾರತ ಅಂತ ಕಾರ್ಯಕ್ರಮ ಆಗುತ್ತೆ ಅನ್ನೋದಾದ್ರೆ ಗೃಹ ಸಚಿವರು ಭಾಗಿಯಾಗಿ ಸಲಹೆ ಸೂಚನೆಗಳನ್ನು ಕೊಡೋದ್ರಲ್ಲಿ ತಪ್ಪೇನಿದೆ? ಯಾವುದೋ ಕಾರ್ಯಕ್ರಮದಲ್ಲಿ ಇದ್ರು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಸೊ ಜೊತೆಗೆ ಇವತ್ತು ಅದಕ್ಕೆ ಆದಂತ ಕಮಿಟಿಗಳನ್ನ ಮಾತಾಡ್ತೀನಿ ಪ್ಲೀಸ್. ರಾಜಣ್ಣ ಅವರು, ಜಮೀರ್ ಅವರು ಮೇಡಮ್ ಎಲ್ಲರೂ ಈಗ CLP ಖಂಡಿತವಾಗ್ಲೂ ಬರ್ತಾರೆ. ಈಗ ಓಪನ್ ಆಗಿ ಅವ್ರಿಗೆ ಏನಾದ್ರು ಅಸಮಾಧಾನ ಇದ್ರೆ ಹೇಳ್ಕೊಳ್ಳೋ ಅವಕಾಶ ಇದೆಯಾ? ಇಲ್ಲಿ ನಮ್ಮ ಪಕ್ಷದಲ್ಲಿ ಯಾವ ಅಸಮಾಧಾನ ಇಲ್ಲ. ಅಸಮಾಧಾನನೇ ನಮ್ಮಲ್ಲಿ ಯಾವ ಬಣ ಇಲ್ಲ. ಕಾಂಗ್ರೆಸ್ ಅಂದ್ರೆ ಒಂದೇ ಬಣ, ಅದು ಕೈ ಬಣ. ಆಮೇಲೆ JDS ನವರು ಮಾತಾಡ್ತಾ ಹುದ್ದೆಗಳ ಬಗ್ಗೆ ಒಂದು ವಿಚಾರ ಮಾಡ್ತಾರೆ. ಇವತ್ತು ಇರೋಬರೋ ಹುದ್ದೆನೆಲ್ಲ ತನ್ನ ಮನೇಲೆ ಕಾಲ್ ಮುರ್ಕೊಂಡು ಬಿತ್ಕೊಳ್ಳಿ ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಜ್ಯ ಅಧ್ಯಕ್ಷರು ಕುಮಾರಸ್ವಾಮಿ, ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅಂತ ಎಲ್ಲಾ ಹುದ್ದೆ ಇಟ್ಕೊಂಡು ಏನು ಮುಖ್ಯಮಂತ್ರಿ ಸ್ಥಾನ ಬಂದ್ರೆ ತನ್ನ ಮನೆಗೆ ಬರಬೇಕು, ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬಂದ್ರೆ ತನ್ನ ಮನೆಗೆ ಬರಬೇಕು, ಸಚಿವ ಸ್ಥಾನದ ಏನಾದ್ರು ಬರ್ಬೇಕಂದ್ರೆ ತನ್ನ ಮನೆಗೆ ಬರಬೇಕು. ಈ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ ಇವರು ಇವತ್ತು ಕ್ಲಾರಿಟಿ ಕೊಟ್ಬಿಡಿ. ಈಗ ನೋಡಿ, KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಅನ್ನುವಂಥ ಚರ್ಚೆ ಆಯಿತು, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಅಂತ ನಿಮ್ಮದೇ ನಾಯಕರು ಹೇಳ್ತಾರೆ. ಅಂತ ಬೆಳವಣಿಗೆ ಇದೆಯಾ? ನೋಡಿ, ನಮ್ಮಲ್ಲಿ KPCC ಅಧ್ಯಕ್ಷ ಆಗೋದು, ಯುವ ಕಾಂಗ್ರೆಸ್ನ ಅಧ್ಯಕ್ಷ ಆಗೋದು, ACC ಅಧ್ಯಕ್ಷ ಆಗೋದು ಚುನಾವಣೆಗಳ ಮೂಲಕ. DK ಶಿವಕುಮಾರ್ ಸಾಹೇಬರು ಇವತ್ತು ಚುನಾವಣೆಯಿಂದ ಗೆದ್ದಿರೋರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಚುನಾವಣೆಯಿಂದ ಗೆದ್ದಿದ್ದವರು. ಅವರ ವಿರುದ್ಧ ಅಂದ್ರೆ ನಮ್ಮ ಪಕ್ಷದೊಳಗಡೆ ಶಶಿ ತರೂರ್ ಅವರು ನಿಂತಿದ್ರು, ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಿಂತಿದ್ರು. ಬಹುಮತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಬಂತು. ಅವ್ರು ಇವತ್ತು ACC ಅಧ್ಯಕ್ಷ. ಸಂಪುಟ ಪುನಾರಚನೆ ಅದ್ರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆ ಆಗಿದೆ. ಸಂಪುಟ ಪುನಾರಚನೆ ಯಾವುದೇ ಒಂದು ಕ್ರಮವನ್ನ ತಗೊಳ್ಳುವಂತ ಅಧಿಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಏನು ಕ್ಯಾಪ್ಟನ್ ಶಿಪ್ ಅಂತ ಇರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು. ಅದನ್ನ ಅವರು ಮಾಡುವಂತ ಕೆಲಸ ಮಾಡ್ತಾರೆ. ಇನ್ನ ಬಿಜೆಪಿ ವಕ್ತಾರರು ಜೊತೆಗೆ JDS ನವರು ಸೇರ್ಕೊಂಡ್ಬಿಟ್ಟು ಕೆಲವೊಂದು ವಿಚಾರಗಳನ್ನ ಎತ್ತಿದ್ರು. ಇನ್ನೊಂದು ಹೇಳ್ಬಿಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದ ಸಂದರ್ಭದಲ್ಲಿ ಅವ್ರ ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ, ಇಂತಹ ಒಂದಷ್ಟು ಬೆಳವಣಿಗೆಗಳ ನಡುವೆ ಆಗ್ಲೂ ನೀವು ಹೈಕಮಾಂಡ್ ನಿರ್ಧಾರ ಅದು ಅಂತ ನಿಮ್ದೇ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಇವತ್ತು ಸ್ಟೇಟಸ್ ಏನು? ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ತನಕ ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ ಅಥವಾ ಮುಖ್ಯಮಂತ್ರಿ ಬದಲಾವಣೆಗಳು ಆಗಿದ್ದಾವೆ ಕೆಲವು ಬಾರಿ. ಅದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್. ಇವತ್ತು ನಮ್ಮ ಪಕ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, KPCC ಅಧ್ಯಕ್ಷರಾಗಿ ಮಾನ್ಯ DK ಶಿವಕುಮಾರ್ ಅವರು ಇದ್ದಾರೆ. ನಮ್ಮ ನಾಯಕರು, ನೀವು ಬಿಫೋರ್ ದ ಎಲೆಕ್ಷನ್ ನಮ್ಮ DK ಸಾಹೇಬರು ಯಾವಾಗ KPCC ಅಧ್ಯಕ್ಷರಾಗಿ ಅಲ್ಲಿಂದ ಅಥವಾ ವಿರೋಧ ಪಕ್ಷದ ನಾಯಕರಾಗಿ ಅಂದು ಸಿದ್ದರಾಮಯ್ಯನವರಿದ್ರು. ಇವತ್ತು KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ದಾರೆ. ಇಬ್ಬರಲ್ಲಿ ಒಂದು ದಿನಕ್ಕಾದ್ರೆ ಅಪೂರ್ವ ಸಹೋದರ ರೀತಿ, ರಾಮ ಲಕ್ಷ್ಮಣನ ರೀತಿ ಒಂದು ದಿನಕ್ಕೆ ಒಂದು ಪದವನ್ನು ನಿಮ್ಮ ಮಾಧ್ಯಮಗಳಲ್ಲೂ ತೋರಿಸ್ಲಿಕ್ಕಾಗ್ಲಿಲ್ಲ, ಬಿಜೆಪಿಯವರಿಂದನೂ ತೋರಿಸ್ಲಿಕ್ಕಾಗ್ಲಿಲ್ಲ. ಅಂತ ಅನ್ಯೂನ್ಯತೆಯಿಂದ ಪಕ್ಷ ನಡೀತಿರೋ ಕಾರಣಕ್ಕೋಸ್ಕರ 2 ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳುಗಳನ್ನ ಸೋಲಿಸಿದೀವಿ ನಾವು. ಯಾವ ನೈತಿಕ? ಅದು ಒಂದು JDS ನವ್ರದ್ದು ಮುಖ್ಯಮಂತ್ರಿ ಮಗ, ಮಾಜಿ ಮುಖ್ಯಮಂತ್ರಿ ಮಗ, ಇನ್ನೊಬ್ರು ಬಿಜೆಪಿಯವ್ರ ಮಾಜಿ ಮುಖ್ಯಮಂತ್ರಿ ಮಗ ಮನೆಗೆ ಹೋಗಿದ್ದಾರೆ. ಒಂದ್ ನಿಮಿಷ
ರಣದೀಪ್ ಸಿಂಗ್ ಸುರ್ಜೇವಾಲಾ ಉಸ್ತುವಾರಿ ಬಂದ್ರು ಅವ್ರ ಮಾತು ಕೇಳೋರು ಇಲ್ಲಿ ಯಾರಿದ್ದಾರೆ? 2 ದಿವಸ ಅಷ್ಟೇ ಕೇಳೋದು, ಆಮೇಲೆ ಹೆಂಗ್ ಬೇಕು ಹಂಗೆ ಇರ್ತಾರೆ. ಹೈಕಮಾಂಡ್ ಇವತ್ತು ACC ಕರ್ನಾಟಕದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿದ್ದಾರೆ. ಯಾವುದೇ ವಿಚಾರಗಳಾದ್ರೂ ಸಮೇತ ಕೆಲವೊಂದು ಮಾಧ್ಯಮಗಳಲ್ಲಿ ಕೆಲವರು ಮಾತಾಡಿರೋದು ಮತ್ತೆ ಇನ್ನೊಂದು ಎಲ್ಲದಕ್ಕೂ ಇವತ್ತು ಅದಕ್ಕೆ ಬ್ರೇಕ್ ಹಾಕದೆ ಖಂಡಿತ CLP ನಡಿಬೇಕಾದ್ರೆ ನಮ್ಮಲ್ಲಿ ನಾವು ಬಾಯಿ ಮಾತಿನ ಶಿಸ್ತಲ್ಲ, ಆಂತರ್ಯದಲ್ಲೇ ನಮ್ಮಲ್ಲಿ ಶಿಸ್ತು ಅನ್ನುವಂಥದ್ದು ಇರ್ತಕ್ಕಂಥದ್ದು. ಅದೇ ಒಂದು ಕಾರಣಕ್ಕೆ ಇವತ್ತು ಪದಾಧಿಕಾರಿಗಳ ಸಭೆ ಅಥವಾ ಮಾಜಿ ಶಾಸಕರು ಸಚಿವರು CLP ಇವೆಲ್ಲ ನಡೀತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಮೇಡಮ್, ಇವ್ರು ಮಾತಾಡ್ತಾ ಕೆಲವು ಹೇಳಿದ್ರು, ಅದಕ್ಕೋಸ್ಕರ ನಾನು ಉತ್ತರ ಕೊಡ್ತೀನಿ. ನಾನು ಶಾಂತವಾಗಿದ್ದೆ. ಇವತ್ತು ಖೇಲೋ ಇಂಡಿಯಾ ಅನ್ನೋದ್ರ ಬಗ್ಗೆ ಹೇಳಿದ್ರು. ಇವತ್ತು ಕುಸ್ತಿಪಟುಗಳಿಗೆ ಅವ್ರು ಮಾಡಿರ್ತಕ್ಕಂಥ ವಿಚಾರಧಾರೆಗಳು ಅದು ಹೆಣ್ಮಕ್ಳುಗಳ ಮೇಲೆ ಇಡೀ ದೇಶ ನರೇಂದ್ರ ಮೋದಿ ಅವರು ಅವ್ರು ಬೇರೆ ವಿಷಯ ಹೇಳಿದ್ರು. ನೀವು ಅಲ್ಲಿ ಹಾಸನಕ್ಕೆ ಹೋಗ್ತೀರಾ? ವೇಟ್ ಮಾಡಿ, ನಾ ಮಾತಾಡಲ್ಲ ಮೇಡಮ್. ಇವತ್ತು ನರೇಂದ್ರ ಮೋದಿ ಅವರು ದೇಶದ ಜನತೆ 500 ರೂಪಾಯಿ ಕೊಟ್ರೆ ಒಂದೇ ಬಾರಿ, ಅದುವೇ ಒಂದು ಬಾರಿ 500 ರೂಪಾಯಿ ಅಂತೆ. ಆ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ? 17 ಲಕ್ಷ ಕೋಟಿ ಉಳ್ಳವರ ಸಾಲವನ್ನ ಮನ್ನಾ ಮಾಡ್ತಾರೆ. ಒಂದಿನಕ್ಕಾದ್ರೂ ರೈತರು ಸಾಲ ಮನ್ನಾ ಮಾಡಿದ್ರೆ ಅದೇ ರೈತರು ನ್ಯಾಯ ಕೇಳೋದಕ್ಕೆ ಹೋದ್ರೆ 750 ಜನರನ್ನ ಗುಂಡಾಕಿ ಸಾಯಿಸಿದ್ರಲ್ಲ ದೆಹಲಿನಲ್ಲಿ. ಇವರಿಂದ ಈ ದೇಶಕ್ಕೆ ಆಯ್ತು. ನರೇಂದ್ರ ಮೋದಿ ಅವರ ಕೊಡುಗೆ ಕರ್ನಾಟಕಕ್ಕೆ ಸ್ಮಾರ್ಟ್ ಸಿಟಿ ಅಂದ್ರು ಯಾವ ಸ್ಮಾರ್ಟ್ ಸಿಟಿ ಆಗಿಲ್ಲ ಇನ್ನುವೇ. ಮಂಗಳೂರು ಅಥವಾ ದಾವಣಗೆರೆನೋ ಅಥವಾ ತುಮಕೂರು ಅಥವಾ ಗಂಗೆ ನಮಾಮಿ ಅಂದ್ರು ಅದೇನೂ ಆಗಿಲ್ಲ. ಇನ್ನ ಅವರು ಅಕ್ಕಿ ಬಗ್ಗೆ ಮಾತಾಡಿದ್ರಲ್ಲ, ನಿಮ್ಮ ಮಾತುಗಳಿಗೆ ಉತ್ತರ ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಮನಮೋಹನ್ ಸಿಂಗ್ ಅವರು. ಅದು ಕಾಂಗ್ರೆಸ್ನ ಕೊಡುಗೆ. ಅಸಮಾಧಾನಗಳು ಇಲ್ಲ ಇದ್ರೆ ಅದನ್ನ ಬಗೆಹರಿಸ್ಕೊಳ್ತೀವಿ ಅನ್ನೋ ಸ್ಟೇಟಸ್ ಕಾಂಗ್ರೆಸ್ನವರದು. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಅಟಲ್ ಬಿಹಾರಿ ವಾಜಪೇಯಿ ಚೇಂಜ್ ಮಾಡಿದ್ರ, ಇವತ್ತು ಹೆಸರು ಚೇಂಜ್ ಮಾಡಿದ್ರ? ನಾನು ಹೇಳ ರಾಜ್ಯದಲ್ಲಿ ನಿಮ್ ಯೋಜನೆ ಒಂದ್ ಹೇಳ್ರಿ. ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮನಸ್ಥಿತಿ ಅಂತ ಜನ ನೋಡ್ತಾನೆ ಬಂದಿದ್ದಾರೆ. ನಾವು ಎಕ್ಸಾಂಪಲ್ ಒಂದು ಕೊಡಕ್ ಹೋಗ್ತೀನಿ. ಸಿದ್ದರಾಮಯ್ಯ ಮನಸ್ಥಿತಿ ಅಂತ ಹೇಳ್ಬರ್ತೀನಿ. ಎಂತ ಅಂತ ಹೇಳ್ಬರ್ತೀನಿ. 2018ರಲ್ಲಿ ಮೈತ್ರಿ ಸರ್ಕಾರ ಆಯ್ತಲ್ಲ JDS ಜೊತೆ ಮೈತ್ರಿ ಸರ್ಕಾರ ಆಗ್ಬೇಕಾದಾಗ ಅವತ್ತಿನ ಎಲ್ಲಾ ಹೈಕಮಾಂಡ್ಗಳು ಬಂದು ನಿಂತ್ಕೊಂಡು 5 ವರ್ಷ JDS ಸರ್ಕಾರನೇ ಮುಂದುವರಿಬೇಕು, JDS ಅಲ್ಲಿ CM ಆಗಿರ್ತ ಕುಮಾರಸ್ವಾಮಿಗೆ ಎಲ್ಲ ಒಪ್ಪಿಗೆ ಕೊಟ್ಟರಲ್ಲ ಮಾತಲ್ಲ. ಅದಾದ್ಮೇಲೆ 18 ತಿಂಗಳು ನಾವೇನು ಸರ್ಕಾರ ಮಾಡ್ತೀವಲ್ಲ ಅದ್ರ ನಮ್ಮ ಸಾಧನೆಗಳು ಮೈತ್ರಿ ಸರ್ಕಾರ ಜೊತೆ ರೈತ ಸಾಲ ಮನ್ನಾ ಮಾಡಿತ್ತು, ಮತ್ತೆ ಏನು ಸಲಹಾ ಸಮಿತಿಗಳು ಮಾಡಿತ್ತು, ಮತ್ತೆ ಏನು ಗ್ರಾಮ ವಾಸ್ತವ್ಯ ಮಾಡಿತ್ತು, ಬಡ್ಡಿ ವ್ಯಾಪಾರ ಸಾಲ ಮನ್ನಾ ಮಾಡಿತ್ತು, ಬೀದಿ ವ್ಯಾಪಾರಿಗೆ 10,000 ಕೊಟ್ಟಿತ್ತು. ಯಾವಾಗ ಎಲ್ಲಾ ಕಾರ್ಯಕ್ರಮಗಳು ಜನ ಮನ ತಲುಪುವಂತ ಕಾರ್ಯಕ್ರಮ ಬಂತು, ಕೂಡಲೇ ಎಚ್ಚೆತ್ಕೊಂಡ ಸಿದ್ದರಾಮಯ್ಯ ಅವರು ಆಡೋ ಆಗ್ಲಲ್ಲಿ 14 ಜನ MLAಗಳನ್ನ ಅವ್ರು ಆಪರೇಷನ್ ಮಾಡಿ ಕಮಲಕ್ಕೆ ಕಳಿಸ್ಬಿಟ್ಟು ಸರ್ಕಾರ ಬೀಳಿಸಿ ಪ್ರಾದೇಶಿಕ ಸರ್ಕಾರ ತೆಗಿತಾರೆ. ಪ್ರಾದೇಶಿಕ ಸರ್ಕಾರ ಇದ್ದಿದೆ ಇವತ್ತು ಏನು ಸೌತ್ ಇಂಡಿಯಾದಲ್ಲಿ ರತನ್ ಅವರೇ ಲಾಸ್ಟ್ ರಿಯಾಕ್ಷನ್. ಪ್ರಾದೇಶಿಕ ಪಕ್ಷದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಭ್ರಷ್ಟಾಚಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಕೆಲಸ ಅಂತಂದ್ರೆ ಏನಂತ ಹೇಳಿದ್ರೆ ಅನುದಾನ ಶೂನ್ಯ, ಅಭಿವೃದ್ಧಿ ಶೂನ್ಯ, ಕಾನೂನು ಮತ್ತೆ ಕಾನೂನು ಸುವ್ಯವಸ್ಥೆ ಶೂನ್ಯ, ಓಲೈಕೆ 100ಕ್ಕೆ 100 ಆಯ್ತಾ, ಬಣ ರಾಜಕೀಯ 100ಕ್ಕೆ 100. ಇದರ ಒಳಗಡೆ ರಾಜ್ಯದ ಜನರ ಒಂದು ಪರಿಸ್ಥಿತಿ ಅಂತೂ ಹರೋಹರ ಆಗಿದೆ. ಆನಂತರ ಈ ಒಂದು DK ಶಿವಕುಮಾರ್ ಅವರಿಗೆ ಅದೊಂದು ಅರಿವಾಗ್ಬಿಟ್ಟಿದೆ. ಹೌದು, ನಮ್ಮ ಸರ್ಕಾರ ಫುಲ್ಲು ಅಭಿವೃದ್ಧಿ ಶೂನ್ಯವಾಗಿದೆ, ಅಸಮರ್ಥ ಸರ್ಕಾರವಾಗಿದೆ, ನೆಕ್ಸ್ಟ್ ಅಂತೂ ಬರೋದಿಲ್ಲ. ಆದ್ರಿಂದಾಗಿ ಈ ಒಂದು 5 ವರ್ಷದಲ್ಲಿ ಅಟ್ಲೀಸ್ಟ್ 1 ವರ್ಷಕ್ಕಾದ್ರೂ CM ಆಗ್ಬೇಕು ಅಂತ ಅವ್ರಿಗೆ ಆಸೆ ಇದೆ. ಇಲ್ಲಾಂದ್ರೆ ಅಲ್ಲಲ್ಲ, ಅದು ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು ಆಯ್ತಾ. ಅವ್ರು ಅದಕ್ಕೋಸ್ಕರನೇ ಕಿತ್ಕೊಳ್ಳುವಂತ ಐಡಿಯಾ ಮಾಡ್ತಾ ಇದ್ದಾರೆ. ಅದನ್ನ ಸರ್, ಆದ್ರೆ ಸಿದ್ದರಾಮಯ್ಯನವರು ನಾನು ಅದನ್ನ ಬಿಡಲ್ಲ ಅಂತ ಹೇಳ್ಕೊಂಡು ಅವ್ರು ಇನ್ನೊಂದ್ ಕಡೆ ಒಟ್ಟಲ್ಲಿ ನಾ ಬಿಡೆ ನೀ ಕೊಡೆ, ಬಿಡೆ ನೀ ಕೊಡೆ ಅಂತ ಇವ್ರದ್ದು ರಾಜ್ಯದ ಜನರ ಪರಿಸ್ಥಿತಿ ಮಾತ್ರ ಬಹಳ ಹರೋಹರವಾಗಿದೆ. DK ಶಿವಕುಮಾರ್ ಸಾಹೇಬ್ರು ಅವತ್ತು ವಿಧಾನಸೌಧದಲ್ಲಿ ಹೇಳಿದ್ರು, ನಾನು ಅವತ್ತು ಅಧಿಕಾರವನ್ನ ಒದ್ದು ಕಿತ್ಕೊಂಡೆ ಅಂತ ಹೇಳ್ಬಿಟ್ಟು. ಅವತ್ತು ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯವನ್ನ ಒದ್ದು ಕೇಳ್ಬೇಕಂತ. DK ಶಿವಕುಮಾರ್ ಗಾಂಧಿನೂ ಇದ್ದಾರೆ, ಶಾಂತಿಯಿಂದನೂ ಸ್ವಾತಂತ್ರ್ಯ ಪಡಿಬಹುದಂತ ಮುಂಬರೋ ದಿನದಲ್ಲಿ ಅವರಿಗೆ ಶಾಂತಿಯಿಂದಲೇ ಪಡಿತಾರೆ. ಗಾಂಧಿನೂ ಇದ್ದಾರೆ, ಸುಭಾಷ್ ಇದ್ದಾರೆ, ಶಿವಕುಮಾರ್ DK ಇವರು ವಕ್ತಾರರು ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರು ಅಧಿಕಾರವನ್ನು ಒದ್ದಬೇಕಾದ್ರೂ ಕಿತ್ಕೊಂತಾರೆ. ಸುಭಾಷ್ ಚಂದ್ರ
ಆ ಕಡೆಯಿಂದ ಬಿಡಲ್ಲ ಅನ್ನುವಂತ ಮೆಸೇಜ್ ಹೋಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯ ಆದ್ರೂ ಸಿಎಂ ಇರ್ಲಿ, ಡಿ ಕೆ ಶಿವಕುಮಾರ್ ಆದ್ರೂ ಸಿಎಂ ಇರ್ಲಿ, ಇಲ್ಲ ಅಂದ್ರೆ ಬೇರೆ ಪ್ರಿಯಾಂಕಾ ಖರ್ಗೆ ಅವ್ರು ಕರ್ಕೊಂಡು ಬಂದು ಸಿಎಂ ಮಾಡ್ಲಿ, ಯಾರಿಗಾದ್ರೂ ಮಾಡ್ಲಿ, ಅಟ್ಲೀಸ್ಟ್ ನೀವು ಹೊಸ ಆಫರ್ ಕೊಡ್ತಾ ಇದ್ದೀರಾ? ದರ್ಶನ್ ರಾಜ್ಯದಲ್ಲಿ ಇನ್ನೂ 3 ವರ್ಷ ಇವರಿಬ್ಬರೇ ಇದ್ದು ಸಿಎಂ ಮತ್ತೆ ಡಿಸಿಎಂ ಇತ್ತಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಜನಗಳ ಅಭಿವೃದ್ಧಿ ಆಗಲ್ಲ, ಶೂನ್ಯ ಆಗುತ್ತೆ. ಇದೇ ಕಿತ್ತಾಟ, ಇದೇ ಕಚ್ಚಾಟ, ಯಾವುದೇ ಅಭಿವೃದ್ಧಿನೇ ಆಗಲ್ಲ. ಮೊದಲು ಸಿಎಂ ನ ಚೇಂಜ್ ಮಾಡೋ ಅಂತ ಕಾರ್ಯಕ್ರಮ ಮಾಡ್ಲಿ ಅಂತ ನಾನು ಹೇಳ್ತೀನಿ ಹೈಕಮಾಂಡ್ ಅವ್ರಿಗೆ. ಸಿಎಂ ಬದಲಾವಣೆ ಆದ್ರೆ ಮಾತ್ರ ರಾಜ್ಯದ ಅಭಿವೃದ್ಧಿ, ಇಲ್ಲದೆ ಕಿತ್ತಾಟ ಇದು ಅವರು ಹೈಕಮಾಂಡ್ ತೀರ್ಮಾನ ಮಾಡಲಿ. ಅವರು ದರ್ಶನ್ ಅವರು, ನಾಗೇಂದ್ರ ಅವರು, ರತನ್ ಅವರು, ಇರ್ಷಾದ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ರೈಟ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. CLP ಮೀಟಿಂಗ್ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಆರಂಭ ಆಗುತ್ತೆ. ಬೆಳಗಿನ ಒಂದಷ್ಟು ಸರಣಿ ಸಭೆಗಳಾಗಿದ್ದಾವೆ, ಚರ್ಚೆಗಳಾಗಿದೆ. ಸಂಪುಟ ಪುನಾರಚನೆ ಕುರಿತಂತೆ ಚರ್ಚೆ ಆಗುತ್ತೆ. ಡೆಫಿನೆಟ್ಲಿ ತಮ್ಮದೇನಾದರೂ ಅಸಮಾಧಾನಗಳಿತ್ತು ಅಂದರೆ ಕಾಂಗ್ರೆಸ್ ನಾಯಕರು ಮುಕ್ತವಾಗಿ ಹೇಳ್ಕೊಳ್ಳುವಂಥ ವೇದಿಕೆ ಅಲ್ಲಿದೆ ಅಂತ ನಾವು ಭಾವಿಸೋಣ. ಇನ್ನು ಜಾತಿಗಣತಿ, ಆ ಜಾತಿಗಣತಿ ವರದಿ ಕುರಿತಂತೆ ಇವತ್ತು ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಚರ್ಚೆ ಮಾಡಲಿ, ಆದರೆ ಪ್ರಮುಖವಾಗಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯದ ಕಾಂಗ್ರೆಸ್ ನಾಯಕರ ಒಗ್ಗಟ್ಟಿನ ಮಂತ್ರವನ್ನು, ಆ ಸಂದೇಶವನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟು ಹೋಗಲಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.